ಅರ್ಧರಾತ್ರಿಯ ಶಬ್ದ ಮತ್ತು ವಿಚಿತ್ರ ಮಾತುಕತೆ. ಆ ದಿನ ಅರ್ಧರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ನನ್ನ ಚಿಕ್ಕಮ್ಮನಿಗೆ ಒಂದು ಫೋನ್ ಬಂತು. ಅವರ ಸೊಂಟದಲ್ಲಿ ಹೆಚ್ಚಾದ ನೋವು ಇದೆ ಎಂದು ನನ್ನನ್ನು ಕರೆದು ಮಸಾಜ್ ಮಾಡಿಕೊಡಬೇಕೆಂದು ಕೇಳಿದರು. ಅವರ ಕೋಣೆಗೆ ತಲುಪಿದ ನಂತರ ನಾನು ಬಹಳ ನಿಧಾನವಾಗಿ ಅವರ ಮಸಾಜ್ ಮಾಡಲು ಪ್ರಾರಂಭಿಸಿದೆ. ಇದರಿಂದ ಅವರಿಗೆ ಆರಾಮ ಸಿಗುತ್ತಿತ್ತು ಮತ್ತು ನಾವು ಹಲವು ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದೆವು. ಆಗ ಚಿಕ್ಕಮ್ಮ ಕೇಳಿದರು, ನಿನಗೆ ಯಾವೆಲ್ಲ ವಿಷಯಗಳಲ್ಲಿ ಆಸಕ್ತಿ ಇದೆ ಎಂದು. ಆಗ ನಾನು, ನನಗೆ ಹೊರಾಂಗಣ ಚಟುವಟಿಕೆಗಳು ತುಂಬ ಇಷ್ಟ, ಅದರಲ್ಲೂ ಕುದುರೆ ಓಡಿಸುವುದು, ನೃತ್ಯ ಮಾಡುವುದು, ಈಜು ಕಲಿಯುವುದೆಂದರೆ ನಮಗೆ ತುಂಬ ಇಷ್ಟ ಎಂದು ಹೇಳಿದೆ. ಮತ್ತು ನಾನು ಚಿಕ್ಕಮ್ಮನನ್ನು ಕೇಳಿದೆ, ನಿಮಗೆ ಏನು ಇಷ್ಟ ಚಿಕ್ಕಮ್ಮ ಎಂದು. ಆಗ ಚಿಕ್ಕಮ್ಮ ಇದ್ದಕ್ಕಿದ್ದಂತೆ ಅವರು ಎದ್ದು ಕುಳಿತು, ಕುದುರೆ ಸವಾರಿ ನನಗೆ ಕೂಡ ಇಷ್ಟ ಎಂದರು. ಹೌದು, ಇದು ಎಷ್ಟು ಚೆನ್ನಾಗಿದೆ ಎಂದು ಹೇಳಿದೆ. ಆದರೆ ಏನೋ ಗೊತ್ತಿಲ್ಲ, ಚಿಕ್ಕಮ್ಮ ನನ್ನ ವಿಚಿತ್ರವಾಗಿ ನೋಡುತ್ತಾ, ನನಗೆ ಕಪ್ಪು ಕುದುರೆಯ ಸವಾರಿ ಮಾತ್ರ ಇಷ್ಟ ಎಂದರು. ಅವರು ನೋಡಿದ ರೀತಿ ನನ್ನನ್ನು ಭಯಭೀತನನ್ನಾಗಿಸಿತ್ತು. ನನ್ನ ದೇಹದಲ್ಲಿ ಒಂದು ರೀತಿ ನಡುಕ ಉಂಟಾಯಿತು. ಆಗ ನಮ್ಮಿಬ್ಬರ ನಡುವೆ ಒಂದು ವಿಚಿತ್ರವಾದ ಮೌನ ಆವರಿಸಿತು. ನಾವು ಒಬ್ಬರನ್ನೊಬ್ಬರು ಬಿಟ್ಟು ಸುತ್ತ ನೋಡುತ್ತಾ ಕುಳಿತಿದ್ದೆವು. ನನ್ನ ಚಿಕ್ಕಮ್ಮ ಬಹಳ ಚಿಕ್ಕ ವಯಸ್ಸಿನ ಮತ್ತು ಸೌಂದರ್ಯವತಿ ಮಹಿಳೆಯಾಗಿದ್ದರು. ಅವರ ಮಾತು ನನ್ನಲ್ಲಿ ಒಂದು ದೊಡ್ಡ ಅಲೆಯನ್ನೇ ಎಬ್ಬಿಸಿತು. ಹೊಸ ಫ್ಯಾಮಿಲಿ ಮತ್ತು ಅನಿರೀಕ್ಷಿತ ಸಂದರ್ಭ. ನಂತರ ನಾನು ಭಯಪಟ್ಟಿದಂತೆಯೇ ಸಂಭವಿಸಿತು. ನಾನು ನನ್ನನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲಾರದೆ ಹೋದೆ. ನನ್ನ ಹೆಸರು ದಿಲೀಪ್. ನಾನು ಸ್ವಲ್ಪ ಕಪ್ಪಿದ್ದರೂ ತುಂಬ ಸುಂದರ ತರುಣನಾಗಿದ್ದೆ. ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದೆ. ನನ್ನ PUC ವಿದ್ಯಾಭ್ಯಾಸ ಮುಗಿದಾಗ ನನ್ನ ತಂದೆ ನನ್ನನ್ನು ಒಳ್ಳೆಯ ಕಾಲೇಜಿಗೆ ಸೇರಿಸುವ ಹುಡುಕಾಟದಲ್ಲಿ ಇದ್ದರು. ಆ ಸಮಯದಲ್ಲಿ ದೂರದ ಊರಿನಲ್ಲಿ ವಾಸಿಸುತ್ತಿದ್ದ ನನ್ನ ಚಿಕ್ಕಪ್ಪ ಮಹೇಶ್ ಅವರು ನನ್ನ ತಂದೆಗೆ ಫೋನ್ ಮಾಡಿದರು. ಅವರು ನಮ್ಮೆಲ್ಲರ ಯೋಗಕ್ಷೇಮ ವಿಚಾರಿಸಿದರು. ಆ ನಂತರ ಅವರು ನಾವೆಲ್ಲರೂ ಬೆಚ್ಚಿ ಬೀಳುವಂತಹ ಒಂದು ಸುದ್ದಿಯನ್ನು ಹೇಳಿದರು. ಅದೇನೆಂದರೆ, ಅವರು ಮರುಮದುವೆಯಾಗಿದ್ದೇನೆ ಎಂದು ತಿಳಿಸಿದರು. ವಾಸ್ತವವಾಗಿ ನನ್ನ ಚಿಕ್ಕಪ್ಪನವರ ಮದುವೆಯಾಗಿ 4 ವರ್ಷಗಳಾಗಿದ್ದವು. ಆದರೆ ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮನವರ ನಡುವೆ ಚಿಕ್ಕ ಚಿಕ್ಕ ಜಗಳ ದೊಡ್ಡದಾಗಿ ಇಬ್ಬರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಮನೆಯವರು ಇಬ್ಬರನ್ನು ಸಮಾಧಾನಪಡಿಸಲು ತುಂಬ ಪ್ರಯತ್ನಪಟ್ಟರು. ಆದರೆ ಚಿಕ್ಕಪ್ಪನವರೊಂದಿಗೆ ಇರಲು ಆಕೆ ಬಯಸಲಿಲ್ಲ. ಅವರು ಡೈವೋರ್ಸ್ ಪಡೆದು ಚಿಕ್ಕಪ್ಪನನ್ನು ಬಿಟ್ಟು ಹೋದರು. ಅವರ ಡೈವೋರ್ಸ್ ಕಾರಣ ನನಗೆ ಇಂದಿಗೂ ಗೊತ್ತಿಲ್ಲ. ಯಾಕಂದರೆ ಆ ಸಮಯದಲ್ಲಿ ನಾನಿನ್ನೂ ತುಂಬ ಚಿಕ್ಕ ಹುಡುಗ ಮತ್ತು ಚಿಕ್ಕಮ್ಮ ಚಿಕ್ಕಪ್ಪನ ಮೇಲೆ ಹಲವು ಆರೋಪಗಳನ್ನು ಮಾಡುತ್ತಿದ್ದರು. ಹಾಗೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಎಂದು ಯಾರಿಗೂ ಅರ್ಥವಾಗಿರಲಿಲ್ಲ. ಯಾಕಂದರೆ ಅವರಿಬ್ಬರು ದೂರದ ಊರಿನಲ್ಲಿ ಒಂಟಿಯಾದ ಬದುಕು ನಡೆಸುತ್ತಿದ್ದರು. ಆದ್ದರಿಂದ ಚಿಕ್ಕಪ್ಪನವರು ಚಿಕ್ಕಮ್ಮನೊಂದಿಗೆ ಇರಲು ಬಯಸುವುದಿಲ್ಲ ಎಂದು ನಿರ್ಧರಿಸಿದಾಗ ಮನೆಯವರು ಅವರ ನಿರ್ಧಾರವನ್ನು ಒಪ್ಪಲೇಬೇಕಾಯಿತು. ಇದಾದ ನಂತರ ಚಿಕ್ಕಪ್ಪ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಅವರು ಆಗಾಗ ಊರಿಗೆ ಬರುತ್ತಿದ್ದರು ಮತ್ತು ಅವರು ಅಪ್ಪನ ಜೊತೆ ಮಾತನಾಡುತ್ತಿದ್ದಾಗ ಅಪ್ಪ ನನಗಾಗಿ ಒಳ್ಳೆಯ ಕಾಲೇಜನ್ನು ಹುಡುಕುತ್ತಿದ್ದಾರೆ ಎಂದು ಚಿಕ್ಕಪ್ಪನಿಗೆ ತಿಳಿಸಿದಾಗ ಅವರು ಹೇಳಿದರು, ಈ ಊರಿನಲ್ಲಿ ಒಂದಕ್ಕಿಂತ ಒಂದು ಉತ್ತಮ ಕಾಲೇಜುಗಳಿವೆ. ಆದ್ದರಿಂದ ನೀವು ದಿಲೀಪ್ನನ್ನು ಇಲ್ಲಿಗೆ ಕಳುಹಿಸಿಕೊಡಿ. ಅದು ಅಲ್ಲದೆ ನಾನೇ ಅವನನ್ನು ಇಲ್ಲಿಗೆ ಕರೆಸಿಕೊಳ್ಳಲು ಯೋಚಿಸುತ್ತಿದ್ದೆ. ಯಾಕಂದರೆ ನನ್ನ 2ನೇ ಮದುವೆ ಇತ್ತೀಚೆಗಷ್ಟೇ ಆಗಿದೆ ಮತ್ತು ನಾನು ನನ್ನ ಹೆಂಡತಿ ಕುಸುಮಾಳನ್ನು ಈ ಊರಿನಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಲಾಗದು ಎಂದರು. ದಿಲೀಪ್ ಇಲ್ಲಿಗೆ ಬಂದು ಕಾಲೇಜಿಗೆ ಸೇರಿಕೊಂಡು ಇಲ್ಲಿಯೇ ಇರುವುದಾದರೆ ಇದಕ್ಕಿಂತ ಒಳ್ಳೆಯದು ಇನ್ನೇನೂ ಇಲ್ಲ ಅಣ್ಣ. ಇದರಿಂದ ಅವನು ಒಳ್ಳೆಯ ಕಾಲೇಜಿನಲ್ಲಿ ಓದುತ್ತಾನೆ ಮತ್ತು ಕುಸುಮ ಕೂಡ ಒಬ್ಬಳೇ ಇರುವುದಿಲ್ಲ. ಆಗ ನಾನು ಯಾವುದೇ ಚಿಂತೆ ಇಲ್ಲದೆ ದುಬೈಗೆ ಹೋಗಬಹುದು ಎಂದರು. ತಂದೆಯವರಿಗೂ ಚಿಕ್ಕಪ್ಪನ ಮಾತು ಸರಿ ಅಂತ ಅನಿಸಿತು. ಹಾಗಾಗಿ ನಾನು ಚಿಕ್ಕಪ್ಪನವರ ಬಳಿ ಹೋಗಿ ಅಲ್ಲೇ ಇದ್ದುಕೊಂಡು ಓದುವುದೆಂದು ನಿರ್ಧಾರವಾಯಿತು. ಮುಂದಿನ ವಾರ ನಾನು ಚಿಕ್ಕಪ್ಪನ ಜೊತೆ ಅವರ ಮನೆಗೆ ತಲುಪಿದೆ. ನಿನ್ನನ್ನು ನೋಡಿ ಚಿಕ್ಕಮ್ಮನವರು ಬಹಳ ಸಂತೋಷ ಪಡುತ್ತಾರೆ. ಅಲ್ಲಿಗೆ ನೀನು ಬಂದ ಮೇಲೆ ನನಗೆ ಯಾವ ಚಿಂತೆಯೂ ಇರುವುದಿಲ್ಲ. ಬಾ, ನಾನು ನಿನ್ನ ಚಿಕ್ಕಮ್ಮನಿಗೆ ಭೇಟಿ ಮಾಡಿಸುತ್ತೇನೆ. ಅವಳು ಸಹ ನಿನ್ನನ್ನು ನೋಡಿ ಖುಷಿ ಪಡುತ್ತಾಳೆ. ನೀನು ಬರುವುದಾಗಿ ಹೇಳಿದ್ದರಿಂದ ಅವಳು ಕೂಡ ತುಂಬ ನಿರೀಕ್ಷೆಯಲ್ಲಿದ್ದಾಳೆ. ಇಲ್ಲವಾದರೆ ಅವಳು ಚಿಂತೆಯಿಂದ ತುಂಬ ಕಷ್ಟಪಡುತ್ತಿದ್ದಳು, ಒಂಟಿಯಾಗಿ ಹೇಗೆ ಇರುವುದು ಎಂದು. ಆದರೆ ನೀನು ಬರುವುದಾಗಿ ಹೇಳಿದಾಗ ನೀನು ಬಹಳ ಸಂತೋಷವಾಗಿ ಇರುತ್ತೀಯ ಎಂದು ಅವಳು ಸಂತೋಷಪಟ್ಟಳು. ಅವಳು ನಿನ್ನಂತೆ ತುಂಬ ನಗುವ ಮತ್ತು ಮಾತನಾಡುವ ಗುಣ ಇರುವವಳು ಎಂದರು. ನಾನು ಚಿಕ್ಕಪ್ಪನ ಮನೆ ತಲುಪಿದಾಗ ಚಿಕ್ಕಪ್ಪನವರೇ ಬಾಗಿಲು ತೆಗೆದರು. ಅವರನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಚಿಕ್ಕಮ್ಮ ನೋಡಲು ಚಿಕ್ಕಪ್ಪನಿಗಿಂತ ತೀರಾ ಚಿಕ್ಕ ವಯಸ್ಸಿನಂತೆ ಕಾಣುತ್ತಿದ್ದರು. ಅವರಿಗೆ 19 ವರ್ಷ ಇರಬಹುದು ಮತ್ತು ಅವರ ಸೌಂದರ್ಯ ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕೆನಿಸುತ್ತಿತ್ತು. ನೋಡಲು ಸಿನಿಮಾ ನಟಿಯಂತೆ ಕಾಣುತ್ತಿದ್ದರು. ಅದೇ ರೀತಿಯ ಮುಖದಲ್ಲಿ ಹೊಳಪು, ಅದೇ ಮೈಮಾಟ ಎಷ್ಟು ಅದ್ಭುತವಾಗಿತ್ತು ಎಂದರೆ ದೇವತೆಯಂತೆ ಕಾಣುತ್ತಿದ್ದರು. ಅವರ ಕಪ್ಪಾದ ಉದ್ದನೆಯ ಕೂದಲು ಗಾಳಿಯಲ್ಲಿ ಹಾರಾಡುತ್ತಿತ್ತು. ನಾನು ಅವರನ್ನು ನೋಡಿ ರೆಪ್ಪೆ ಮುಚ್ಚುವುದನ್ನೇ ಮರೆತು ಬಿಟ್ಟಿದ್ದೆ. ನನಗೆ ಇನ್ನೂ ನಂಬಲಾಗುತ್ತಿರಲಿಲ್ಲ, ಇವರು ನನ್ನ ಹೊಸ ಚಿಕ್ಕಮ್ಮ ಎಂದು. ನಾನು ನನ್ನದೇ ಪ್ರಪಂಚದಲ್ಲಿ ಮುಳುಗಿದ್ದಾಗ ಚಿಕ್ಕಪ್ಪ ಏನಾಯ್ತು ದಿಲೀಪ್ ಎಂದು ಕೇಳಿದರು. ಇವರು ನಿನ್ನ ಚಿಕ್ಕಮ್ಮ ಎಂದು ಹೇಳಿದರು. ನೀನು ಇವರನ್ನು ಭೇಟಿ ಮಾಡಿಕೊಳ್ಳುವುದಿಲ್ಲವೇನು ಎಂದು ಚಿಕ್ಕಪ್ಪ ಹೇಳಿದಾಗ ನಾನು ಅವರಿಗೆ ನಮಸ್ಕರಿಸಿ ಮನೆಯೊಳಗಡೆ ಹೋದೆ.
ಆಗ ನನ್ನ ಚಿಕ್ಕಮ್ಮ ನನಗೆ ಕುಡಿಯಲು ನೀರು ಮತ್ತು ಒಂದು ಪ್ಲೇಟ್ನಲ್ಲಿ ಹಣ್ಣುಗಳನ್ನು ತಂದರು. ನಾನು ಪದೇ ಪದೇ ಅವರನ್ನೇ ಕಣ್ಣು ತಪ್ಪಿಸಿ ನೋಡುತ್ತಿದ್ದೆ. ಯಾಕಂದರೆ ಸುಮಾರು 37-38 ವರ್ಷದ ಚಿಕ್ಕಪ್ಪನನ್ನು 19 ವರ್ಷದ ಹುಡುಗಿ ಮದುವೆಯಾಗಿದ್ದಾಳೆ ಎಂಬ ವಿಷಯವನ್ನು ನಾನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ನಾನು ಚಿಕ್ಕಪ್ಪನ ನಿರ್ಗಮನ ಮತ್ತು ಹೊಸ ಜವಾಬ್ದಾರಿಯನ್ನು ಮನಸ್ಸಿನಲ್ಲಿ ಯೋಚಿಸಿದೆ. ಚಿಕ್ಕಮ್ಮನವರ ವಯಸ್ಸು ಚಿಕ್ಕಪ್ಪನವರಷ್ಟೇ ಇರಬಹುದು, ಆದರೆ ಅವರು ತಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಎಂದರೆ 18-19 ವರ್ಷದ ಹುಡುಗಿಯಂತೆ ಕಾಣುವಂತೆ ಕಾಣುತ್ತಿದ್ದರು. ಏನಿದ್ದರೂ ಚಿಕ್ಕಪ್ಪನವರು ಬಹಳ ಅದೃಷ್ಟವಂತರು ಇಂತಹ ಸುಂದರವಾದ 2ನೇ ಹೆಂಡತಿ ಸಿಕ್ಕಿರುವುದಕ್ಕೆ. ಚಿಕ್ಕಪ್ಪ ಊಟ ಮಾಡಿ ಸ್ವಲ್ಪ ಹೊತ್ತಿನ ನಂತರ ತಮ್ಮ ಬ್ಯಾಗನ್ನು ಪ್ಯಾಕ್ ಮಾಡುತ್ತಿದ್ದರು ಮತ್ತು ಅವರು ನನಗೆ ಹೇಳಿದರು, ನೋಡು, ಇಲ್ಲಿ ನಿನಗೆ ಎಲ್ಲ ರೀತಿಯ ಒಳ್ಳೆಯ ಕಾಲೇಜುಗಳಿವೆ, ಒಳ್ಳೆಯ ಹೆಸರುಗಳನ್ನು ಮಾಡಿವೆ. ಇವುಗಳಲ್ಲಿ ಯಾವುದಾದರನ್ನು ನೀನು ಸೆಲೆಕ್ಟ್ ಮಾಡಿಕೊ, ಆ ಕಾಲೇಜಿಗೆ ನೀನು ಸೇರಬಹುದು ಎಂದರು. ನಾನು ಅವರ ಮಾತು ಕೇಳಿ ಬಹಳ ಖುಷಿಪಟ್ಟೆ. ಆ ಬಳಿಕ ಚಿಕ್ಕಪ್ಪ, ನೋಡು ದಿಲೀಪ್, ನಾನು ನಿನ್ನ ನಂಬಿಕೆಗೆ ಮಾತ್ರ ನಿನ್ನ ಚಿಕ್ಕಮ್ಮನನ್ನು ಇಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ. ಇನ್ನೊಂದು ವಿಷಯ, ನಿನ್ನ ಚಿಕ್ಕಮ್ಮನಿಗೆ ಕೆಲವು ದಿನಗಳ ಹಿಂದೆ ಮೆಟ್ಟಿಲಿನಲ್ಲಿ ಬಿದ್ದ ಕಾರಣ ಸ್ವಲ್ಪ ಏಟಾಗಿದೆ. ನಾನು ಡಾಕ್ಟರ್ಗೆ ತೋರಿಸಿದ್ದೇನೆ. ಅವರು ಹೇಳಿದ್ದಾರೆ, ಕೆಲವು ತಿಂಗಳುಗಳವರೆಗೆ ಅವರ ದೇಹದಲ್ಲಿ ಪದೇ ಪದೇ ನೋವು ಕಾಣಿಸಿಕೊಳ್ಳುತ್ತದೆ ಮತ್ತು ಇದರಿಂದ ಅವರಿಗೆ ಬಹಳ ತೊಂದರೆಯಾಗುತ್ತದೆ ಎಂದು. ಆದ್ದರಿಂದ ನೀನು ಸ್ವಲ್ಪ ಅವಳ ಕಾಳಜಿ ವಹಿಸು ಮತ್ತು ಅಗತ್ಯವಾದಾಗ ಅವಳನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗು. ಅಲ್ಲದೆ ನಿನ್ನ ಚಿಕ್ಕಮ್ಮ ಏನು ಹೇಳುತ್ತಾಳೋ ಆ ಎಲ್ಲ ಕೆಲಸಗಳನ್ನು ಮಾಡಿಕೊಡು. ಯಾಕಂದರೆ ಇಲ್ಲಿ ಅವಳಿಗೆ ನೀನು ಮಾತ್ರ ಆಸರೆ, ಬೇರೆ ಯಾರೂ ಇರುವುದಿಲ್ಲ ಎಂದರು. ನಾನು ಚಿಕ್ಕಪ್ಪನವರಲ್ಲಿ ಹೇಳಿದೆ, ನೀವು ಯಾವ ಚಿಂತೆಯನ್ನು ಮಾಡಬೇಡಿ, ನಾನು ಚಿಕ್ಕಮ್ಮನವರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸುತ್ತೇನೆ ಮತ್ತು ಅವರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದೆ. ಅದರಂತೆ ಮಾರನೇ ದಿನ ಚಿಕ್ಕಪ್ಪ ದುಬೈಗೆ ಹೊರಟು ಹೋದರು. ನಾನು ಮತ್ತು ಚಿಕ್ಕಮ್ಮ ಮಾತ್ರ ಆ ಮನೆಯಲ್ಲಿ ಇದ್ದೆವು. ನಾವಿಬ್ಬರು ಪರಸ್ಪರ ಹೊಸಬರಾದ್ದರಿಂದ ನಮ್ಮಿಬ್ಬರ ನಡುವೆ ಅಷ್ಟೊಂದು ಮಾತುಕತೆ ಇರಲಿಲ್ಲ ಮತ್ತು ಅದೇ ದಿನ ನಾನು ಕಾಲೇಜಿಗೆ ಹೋಗಿ ನನಗೆ ಬೇಕಾದ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಕೊಂಡೆ. ನಂತರ ನಿಧಾನವಾಗಿ ದಿನಗಳು ಸಾಗುತ್ತಿದ್ದವು ಮತ್ತು ನಾನು ಕಾಲೇಜಿಗೆ ಹೋಗಲು ಶುರು ಮಾಡಿದೆ. ಅಲ್ಲಿ ನನಗೆ ಕೆಲವು ಹುಡುಗರ ಜೊತೆ ಒಳ್ಳೆಯ ಸ್ನೇಹ ಬೆಳೆಯಿತು. ಈಗ ಚಿಕ್ಕಮ್ಮನೊಂದಿಗೆ ಕೂಡ ನಾನು ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದೆ. ಚಿಕ್ಕಮ್ಮ ಕೂಡ ನನ್ನ ಬಳಿ ಸೋಷಿಯಲ್ ಆಗಿ ಮಾತನಾಡುತ್ತಿದ್ದರು. ಒಂದು ದಿನ ನಾನು ನನ್ನ ರೂಮಿನಲ್ಲಿ ಕುಳಿತು ಓದುತ್ತಿದ್ದೆ. ಆಗ ರಾತ್ರಿಯ ಸಮಯದಲ್ಲಿ ಚಿಕ್ಕಮ್ಮ ನನ್ನ ಕರೆದರು. ನಾನು ತಕ್ಷಣ ಅಲ್ಲಿಗೆ ಓಡಿ ಹೋದೆ. ಅಲ್ಲಿ ಚಿಕ್ಕಮ್ಮನನ್ನು ನೋಡಿ ಭಯಗೊಂಡೆ. ಅವರು ಆ ಹೊತ್ತಿನಲ್ಲಿ ಬಹಳ ಸುಂದರವಾದ ನೈಟಿ ಧರಿಸಿದ್ದರು. ಸಾಮಾನ್ಯವಾಗಿ ಮಹಿಳೆಯರು ರಾತ್ರಿ ಮಲಗುವಾಗ ಹಾಕಿಕೊಳ್ಳುತ್ತಾರೆ, ಆದರೆ ಆ ನೈಟಿ ಸಂಪೂರ್ಣ ಪರದೆಯಾಗಿತ್ತು. ಅವರ ಸೌಂದರ್ಯ ಅದರೊಳಗಿಂದ ಎದ್ದು ಕಾಣುತ್ತಿತ್ತು. ನಾನು ತಕ್ಷಣ ನನ್ನ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿದೆ. ಆಗ ಚಿಕ್ಕಮ್ಮ, ದಿಲೀಪ್, ನೀನು ಟೀ ಕಾಫಿ ಕುಡಿಯುತ್ತೀಯಾ ಇಲ್ಲ ಹಾಲು ಕೊಡಲೆ ಎಂದು ಕೇಳಿದರು. ಆಗ ನಾನು ಕಾಫಿ ಕುಡಿಯುತ್ತೇನೆ ಎಂದು ಹೇಳಿದೆ. ನಂತರ ತಕ್ಷಣ ನನ್ನ ರೂಮಿಗೆ ಹೋಗಲು ಹೊರಟೆ. ಆಗ ಚಿಕ್ಕಮ್ಮ ನನ್ನನ್ನು ತಡೆದರು. ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ಇನ್ನೂ 2 ನಿಮಿಷದಲ್ಲಿ ಕಾಫಿ ಮಾಡಿಬಿಡುತ್ತೇನೆ. ನಂತರ ನಾವಿಬ್ಬರೂ ಬಾಲ್ಕನಿಗೆ ಹೋಗಿ ಕಾಫಿ ಕುಡಿಯೋಣ. ಹೊರಗೆ ಬಹಳ ಫ್ರೆಶ್ ಗಾಳಿ ಬೀಸುತ್ತಿದೆ. ಬಾಲ್ಕನಿಯಲ್ಲಿ ಆ ತಂಪಾದ ಗಾಳಿಯ ಜೊತೆ ಕಾಫಿ ಕುಡಿಯುವ ಖುಷಿಯೇ ಬೇರೆ ಎಂದರು. ಚಿಕ್ಕಮ್ಮನ ಮಾತು ಕೇಳಿ ನಾನು ಸ್ವಲ್ಪ ಚಿಂತೆಗೊಳಗಾದೆ. ಯಾಕಂದರೆ ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು ಮೂಡುತ್ತವೆ ಎಂದು ನನಗೆ ತಿಳಿದಿತ್ತು ಮತ್ತು ಇದೆಲ್ಲವೂ ನನಗೆ ಸರಿಯಾಗಿ ಕಾಣುತ್ತಿರಲಿಲ್ಲ. ಆದ್ದರಿಂದ ನಾನು ಒಂದು ನೆಪ ಹೇಳಿದೆ, ನೀವು ಒಬ್ಬರೇ ಬಾಲ್ಕನಿಗೆ ಹೋಗಿ, ನಾನು ಈಗ ಓದಿಕೊಳ್ಳುತ್ತೇನೆ, ನಾಳೆ ನನಗೆ ಟೆಸ್ಟ್ ಇದೆ ಎಂದು ಹೇಳಿ ನಾನು ನನ್ನ ರೂಮಿಗೆ ಬಂದುಬಿಟ್ಟೆ. ಆದರೆ ಚಿಕ್ಕಮ್ಮ ನನಗಾಗಿ ಕಾಫಿ ಕಪ್ಪನ್ನು ರೂಮಿಗೆ ತಂದರು. ಅವರು ನನಗೆ ಕಾಫಿ ಕೊಡುತ್ತಿದ್ದಾಗ ಸ್ವಲ್ಪ ಕಾಫಿ ನನ್ನ ಮೇಲೆ ಚೆಲ್ಲಿತು. ಇದರಿಂದ ಅವರು ಗಾಬರಿಪಟ್ಟುಕೊಂಡು ಅವರ ನೈಟಿಯನ್ನು ಎತ್ತಿ ಒರೆಸಲು ಶುರು ಮಾಡಿದರು. ಆದರೆ ಅವರು ಹೀಗೆ ಮಾಡಿದಾಗ ಒಮ್ಮೆ ಮತ್ತೆ ನನ್ನ ದೇಹದಲ್ಲಿ ನಡುಕ ಶುರುವಾಯಿತು. ನಾನು ತಕ್ಷಣ ಎದ್ದು ಹಿಂದೆ ಸರಿದುಕೊಂಡೆ ಮತ್ತು ಹೇಳಿದೆ, ನೀವು ಚಿಂತಿಸಬೇಡಿ ಚಿಕ್ಕಮ್ಮ, ನನಗೆ ಏನೂ ಆಗಿಲ್ಲ, ನೀವು ಆರಾಮವಾಗಿ ಹೋಗಿ ಮಲಗಿ ಎಂದೆ. ಆ ಬಳಿಕ ನಾನು ತಕ್ಷಣವೇ ಸ್ನಾನಕ್ಕೆ ಹೋದೆ. ನಾನು ನನ್ನನ್ನು ತಿದ್ದಿಕೊಂಡೆ. ಅವರು ನನ್ನ ಚಿಕ್ಕಮ್ಮ. ಅವರ ವಯಸ್ಸು ಕಡಿಮೆ ಇದ್ದರೂ ಅವರು ನನಗೆ ತಾಯಿಯ ಸಮಾನ. ನಾನು ನನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಳ್ಳಬಾರದು ಎಂದು. ಹೀಗೆ ಒಂದು ದಿನ ನಾನು ಚಿಕ್ಕಮ್ಮನೊಂದಿಗೆ ಶಾಪಿಂಗಿಗೆ ಹೋದೆ. ಅಲ್ಲಿ ನಾನು ನನಗೆ ಕೆಲವು ಬಟ್ಟೆಗಳನ್ನು ತೆಗೆದುಕೊಂಡೆ. ಚಿಕ್ಕಮ್ಮ ಕೂಡ ತೆಗೆದುಕೊಂಡರು. ಆಗ ನನಗೆ ತಿಳಿದು ಬಂತು ಚಿಕ್ಕಮ್ಮನವರ ವಯಸ್ಸು 19 ವರ್ಷ ಎಂದು. ಹೀಗೆ ಚಿಕ್ಕಮ್ಮನ ಜೊತೆ ಮಾತನಾಡುತ್ತಿರುವಾಗ ನಾನು ಕೇಳಿದೆ, ಚಿಕ್ಕಪ್ಪ ನಿಮ್ಮನ್ನು ಎಲ್ಲಿ ಭೇಟಿ ಮಾಡಿದರು ಎಂದು. ಅದಕ್ಕೆ ಅವರು, ನಿಜ ಹೇಳಬೇಕಂದ್ರೆ ನಿನ್ನ ಚಿಕ್ಕಪ್ಪನವರೇ ನನ್ನ ಜೀವ ಉಳಿಸಿದ್ದು. ಒಂದು ದಿನ ನನಗೆ ಆಕ್ಸಿಡೆಂಟ್ ಆಗಿತ್ತು ಮತ್ತು ನಿನ್ನ ಚಿಕ್ಕಪ್ಪ ನನ್ನನ್ನು ಆ ಸಮಯದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಿದ್ದರು. ಅಲ್ಲಿಂದ ನಮ್ಮ ಭೇಟಿ ನಿಧಾನವಾಗಿ ಮುಂದುವರೆಯಿತು. ನಾನೊಬ್ಬಳು ಅನಾಥೆ, ನನಗೆ ಯಾರೂ ಇಲ್ಲ. ಚಿಕ್ಕಂದಿನಿಂದಲೂ ನಾನು ನನ್ನ ಮಾವನ ಮನೆಯಲ್ಲಿ ಬೆಳೆಯುತ್ತಿದ್ದೆ. ಆದರೆ ಅವರು ನನ್ನೊಂದಿಗೆ ಬಹಳ ಕೆಟ್ಟದಾಗಿ ವರ್ತಿಸುತ್ತಿದ್ದರು. ಈಗ ನನಗೆ ನಿನ್ನ ಚಿಕ್ಕಪ್ಪನವರ ಜೊತೆ ವಿವಾಹವಾಗಿದೆ. ಆದ್ದರಿಂದ ನಾನು ಈಗ ನಿನ್ನ ಚಿಕ್ಕಪ್ಪನೊಂದಿಗೆ ಮದುವೆಯಾಗಿ ಸಂತೋಷದ ಜೀವನ ನಡೆಸುತ್ತಿದ್ದೇನೆ ಎಂದರು. ಆಗ ನಾನು ಹೇಳಿದೆ, ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ಚಿಕ್ಕಮ್ಮ.
ಯಾಕಂದರೆ ನನ್ನ ಚಿಕ್ಕಪ್ಪನವರು ತುಂಬ ಒಳ್ಳೆಯವರು. ಆಗ ಚಿಕ್ಕಮ್ಮ, ಹೌದು, ನಿನ್ನ ಚಿಕ್ಕಪ್ಪ ನನ್ನ ಬಹಳ ಕಾಳಜಿ ವಹಿಸುತ್ತಾರೆ. ನೋಡು, ಅವರು ಇಲ್ಲಿಂದ ಹೊರಟು ಹೋಗಿದ್ದಾರೆ. ಆದರೂ ಅವರಿಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ, ಎಷ್ಟು ಚಿಂತೆ ಎಂದರೆ ನನ್ನನ್ನು ನೋಡಿಕೊಳ್ಳಲು ನಿನ್ನನ್ನು ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಎಂದರು. ಆದರೆ ಏನೋ ಗೊತ್ತಿಲ್ಲ, ನಾನು ಒಂದು ವಿಷಯವನ್ನು ಗಮನಿಸಿದೆ. ಚಿಕ್ಕಪ್ಪ ದುಬೈಗೆ ಹೋದಾಗಿನಿಂದ ಚಿಕ್ಕಮ್ಮನವರು ಮನೆಯಲ್ಲಿ ಇದ್ದಾಗ ಧರಿಸುತ್ತಿದ್ದ ಬಟ್ಟೆಗಳು ನನಗೆ ಅಷ್ಟು ಸರಿ ಕಾಣುತ್ತಿರಲಿಲ್ಲ. ಯಾಕಂದರೆ ಆ ಬಟ್ಟೆಗಳು ತುಂಬ ಡೀಪ್ ಆಗಿದ್ದವು. ನಂತರ ನನಗೆ ಅನಿಸಿತು, ಬಹುಶಃ ಚಿಕ್ಕಮ್ಮ ಈ ವಿಷಯಗಳಿಗೆ ಅಷ್ಟು ಗಮನ ಹರಿಸುತ್ತಿರಲಿಲ್ಲ ಎಂದು, ಮತ್ತು ಅವರ ದೃಷ್ಟಿಯಲ್ಲಿ ನಾನು ಅವರ ಮಗನಂತೆ ಇದ್ದೇನೆ. ಹಾಗಾಗಿ ಅವರು ಇಂತಹ ಬಟ್ಟೆಗಳನ್ನು ನನ್ನ ಮುಂದೆ ಸುಲಭವಾಗಿ ಧರಿಸುತ್ತಿದ್ದಾರೆ. ನಾನು ಈ ವಿಷಯವನ್ನು ಈ ರೀತಿ ತಿಳಿದುಕೊಂಡು ನಿರ್ಲಕ್ಷಿಸಿ ನನ್ನ ಓದಿನ ಕಡೆ ಗಮನ ಕೊಟ್ಟೆ. ಈ ಕಡೆ ನನ್ನ ಕಾಲೇಜಿನಲ್ಲಿ ಪ್ರಾಕ್ಟಿಕಲ್ ಪ್ರಾರಂಭವಾಯಿತು. ಅದರಲ್ಲಿ ನನಗೆ ನನ್ನ ಸ್ನೇಹಿತ ಪ್ರೀತಮ್ನೊಂದಿಗೆ ಒಂದು ಪ್ರಾಜೆಕ್ಟ್ ತಯಾರಿಸಲು ಕೊಡಲಾಗಿತ್ತು. ಇದರಿಂದ ನನ್ನ ಸ್ನೇಹಿತ, ನಾನು ನಿಮ್ಮ ಮನೆಗೆ ಬಂದು ಈ ಪ್ರಾಜೆಕ್ಟನ್ನು ಇಬ್ಬರು ಒಟ್ಟಿಗೆ ಸೇರಿ ಮಾಡೋಣ ಎಂದು ಹೇಳಿದ. ಅದಕ್ಕೆ ನಾನು ಒಪ್ಪಿಕೊಂಡೆ. ಅವನು ನಮ್ಮ ಮನೆಗೆ ಬಂದು ಪ್ರಾಜೆಕ್ಟ್ ಮಾಡಿದ. ಯಾಕಂದರೆ ಅವನ ಕುಟುಂಬ ಬಹಳ ದೊಡ್ಡದಿತ್ತು ಮತ್ತು ಅವನು ತನ್ನ ಮನೆಯಲ್ಲಿ ಪ್ರಾಜೆಕ್ಟ್ ಮಾಡಲು ಆಗುತ್ತಿರಲಿಲ್ಲ. ಯಾಕಂದರೆ ಅವನ ಮನೆಯಲ್ಲಿ ಯಾವಾಗಲೂ ಗಲಾಟೆ ಗದ್ದಲ ಇರುತ್ತಿತ್ತು ಮತ್ತು ನಮ್ಮ ಮನೆಯಲ್ಲಿ ನಾನು ಚಿಕ್ಕಮ್ಮ ಇಬ್ಬರೇ ಇದ್ದರಿಂದ ಯಾವುದೇ ಗಲಾಟೆಗಳು ಇರಲಿಲ್ಲ. ಚಿಕ್ಕ ಮಕ್ಕಳು ಕೂಡ ಇರಲಿಲ್ಲ. ಆದ್ದರಿಂದ ನನ್ನ ಸ್ನೇಹಿತ ಪ್ರೀತಮ್ ಪ್ರಾಜೆಕ್ಟ್ನ ಸಂಬಂಧವಾಗಿ ದಿನ ಕಾಲೇಜಿನ ನಂತರ ನನ್ನ ಜೊತೆ ನಮ್ಮ ಮನೆಗೆ ಬರ್ತಿದ್ದ. ಹೀಗೆ ನಿಧಾನವಾಗಿ ಅವನು ಚಿಕ್ಕಮ್ಮನವರೊಂದಿಗೆ ಸ್ನೇಹ ಬೆಳೆಸಿಕೊಂಡ. ಚಿಕ್ಕಮ್ಮನು ಕೂಡ ನಮಗೆ ನಮ್ಮ ಪ್ರಾಜೆಕ್ಟ್ನಲ್ಲಿ ಸಹಾಯ ಮಾಡುತ್ತಿದ್ದರು. ನನಗೆ ಚಿಕ್ಕಮ್ಮನವರ ಸ್ವಭಾವ ತುಂಬ ಇಷ್ಟ ಆಯಿತು. ನನ್ನ ಸ್ನೇಹಿತ ಯಾವಾಗ ಮನೆಗೆ ಬರುತ್ತಿದ್ದನೋ ಆಗೆಲ್ಲ ಚಿಕ್ಕಮ್ಮನವರು ಅವನಿಗೆ ಬಹಳ ರುಚಿಯಾದ ತಿಂಡಿಗಳನ್ನು ಮಾಡಿಕೊಡ್ತಿದ್ರು. ಇದರಿಂದ ಅವನು ಚಿಕ್ಕಮ್ಮನನ್ನು ಹೊಗಳುತ್ತಿದ್ದ. ನಿನ್ನ ಚಿಕ್ಕಮ್ಮ ಎಲ್ಲಿಯೂ ನಿನ್ನೊಂದಿಗೆ ಅಥವಾ ನನ್ನೊಂದಿಗೆ ತಾರತಮ್ಯ ಮಾಡಲಿಲ್ಲ. ಬದಲಿಗೆ ಅವರು ನನ್ನ ಕಾಲೇಜ್ ಫ್ರೆಂಡ್ ಅಂತೆ ಕಾಣುತ್ತಾರೆ ಎಂದು ಹೇಳಿದ. ಹೀಗೆ ಮಾತುಕತೆ ಮುಂದುವರಿಸುತ್ತಾ ನನ್ನ ಸ್ನೇಹಿತ ಚಿಕ್ಕಮ್ಮನ ಬಳಿ ಕೇಳಿದ, ನೀವು ಎಲ್ಲಿಯವರೆಗೆ ಓದಿದ್ದೀರಿ? ಈ ಮಾತು ಕೇಳಿ ಚಿಕ್ಕಮ್ಮನವರ ಮುಖ ಸಪ್ಪೆಯಾಯಿತು. ಅವರು ಆ ರೀತಿ ಮಾಡಿಕೊಂಡದನ್ನು ನೋಡಿ ನಾನು ಕೇಳಿದೆ, ಏನಾಯಿತು ಎಂದು. ಆಗ ಅವರು ಹೇಳಿದರು, ನನ್ನ ಮಾವ ನನಗೆ ಕಷ್ಟದಿಂದ PUCವರೆಗೆ ಓದಲು ಬಿಟ್ಟರು. ಆನಂತರ ಅವರು ನನ್ನ ವಿದ್ಯಾಭ್ಯಾಸದ ಹಣವನ್ನು ಖರ್ಚು ಮಾಡಲು ನಿರಾಕರಿಸಿದರು. ಇದರಿಂದ ನನಗೆ ಹೆಚ್ಚು ಓದಲು ಇಷ್ಟವಿದ್ದರೂ ಸಾಧ್ಯವಾಗಲಿಲ್ಲ ಎಂದರು. ಆದರೆ ಈಗ ನಿಮ್ಮೊಂದಿಗೆ ಅಂತಹ ಯಾವುದೇ ಸಮಸ್ಯೆ ಇಲ್ಲ. ನಿಮ್ಮ ವಯಸ್ಸು ಅಷ್ಟಾಗಿಲ್ಲ. ಆದ್ದರಿಂದ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮತ್ತೆ ಶುರು ಮಾಡಬಹುದು. ಚಿಕ್ಕಪ್ಪನೂ ಕೂಡ ಇದಕ್ಕೆ ವಿರೋಧಿಸುವುದಿಲ್ಲ ಎಂದು ನನಗೆ ಅನಿಸುತ್ತಿದೆ. ನೀವು ಒಂದು ಕೆಲಸ ಮಾಡಿ, ನನ್ನ ಕಾಲೇಜಿನಲ್ಲಿ ನೀವು ಬಂದು ಅಡ್ಮಿಷನ್ ಮಾಡಿಕೊಳ್ಳಿ ಎಂದೆ. ಇದನ್ನು ಕೇಳಿದ ನನ್ನ ಸ್ನೇಹಿತ ಕೂಡ ಖುಷಿಪಟ್ಟ. ಅವನು ಕೂಡ, ಹೌದು, ನೀವು ಈಗಲೇ ಬಂದು ನಮ್ಮ ಕಾಲೇಜಿನಲ್ಲಿ ಸೇರಿಕೊಳ್ಳಿ. ಆಗ ನಾವೆಲ್ಲರೂ ಬಹಳ ಖುಷಿಯಿಂದ ಇರಬಹುದು ಮತ್ತು ಚೆನ್ನಾಗಿ ಓದುತ್ತೇವೆ ಎಂದನು. ಆಗ ಚಿಕ್ಕಮ್ಮ ನಗುತ್ತಾ, ನಾನು ಖಂಡಿತ ಹಾಗೆ ಮಾಡುತ್ತಿದ್ದೆ. ಆದರೆ ನನಗೆ ಇತ್ತೀಚೆಗೆ ಬಿದ್ದು ಗಾಯವಾಗಿರುವುದರಿಂದ ನನಗೆ ಆಗಾಗ್ಗೆ ದೇಹದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ನಾನು ಪ್ರತಿದಿನ ಕಾಲೇಜಿಗೆ ಹೋಗಲು ಸಾಧ್ಯವಿಲ್ಲ. ಅಲ್ಲದೆ ಈಗ ನನ್ನ ಮದುವೆಯಾಗಿದೆ. ನಾನು ನನ್ನ ಸಂಸಾರವನ್ನು ನೋಡಿಕೊಳ್ಳಬೇಕು. ಮುಂದೆ ನನಗೆ ಮಕ್ಕಳಾದರೆ ನಾನು ಕಾಲೇಜು ಮತ್ತು ಮಕ್ಕಳನ್ನು ಹೇಗೆ ನಿಭಾಯಿಸಲು ಸಾಧ್ಯವಾಗುತ್ತದೆ? ಪ್ರತಿದಿನ ಕಾಲೇಜಿಗೆ ಹೋಗುವುದು ನನ್ನಿಂದ ಸಾಧ್ಯವಿಲ್ಲ ಎಂದರು. ಅವರ ಮಾತು ಕೇಳಿ ನಾನು ಮತ್ತು ನನ್ನ ಸ್ನೇಹಿತ ಚಿಂತೆಯಲ್ಲಿ ಬಿದ್ದೆವು. ನಾನು ಚಿಕ್ಕಮ್ಮನಲ್ಲಿ, ಹಾಗಾದರೆ ನೀವು ಒಂದು ಕೆಲಸ ಮಾಡಿ ಚಿಕ್ಕಮ್ಮ, ನೀವು ಕರೆಸ್ಪಾಂಡೆನ್ಸ್ ಮೂಲಕ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು. ಈ ರೀತಿಯ ಕಾಲೇಜುಗಳು ತುಂಬ ಇವೆ. ನೀವು ಅಲ್ಲಿ ಸೇರಿಕೊಂಡು ಮನೆಯಲ್ಲಿ ಕುಳಿತು ನಿಮ್ಮ ಓದನ್ನು ಮುಂದುವರಿಸಬಹುದು ಎಂದು ಹೇಳಿದೆ. ಈ ಮಾತನ್ನು ಕೇಳಿ ಚಿಕ್ಕಮ್ಮ ಮತ್ತು ನನ್ನ ಗೆಳೆಯ ಖುಷಿಪಟ್ಟರು. ಅವರು ಈ ಯೋಚನೆ ತುಂಬ ಚೆನ್ನಾಗಿದೆ ಎಂದು ಹೇಳಿದರು. ತಕ್ಷಣವೇ ನಾವು ಚಿಕ್ಕಮ್ಮನಿಗಾಗಿ ಒಂದು ಒಳ್ಳೆಯ ಕಾಲೇಜನ್ನು ಹುಡುಕಲು ಶುರು ಮಾಡಿದೆವು. ಸ್ವಲ್ಪ ಸಮಯದ ನಂತರ ನಾನು ಮತ್ತು ನನ್ನ ಗೆಳೆಯ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಿದೆವು. ಆಗ ಚಿಕ್ಕಮ್ಮ ಹೇಳಿದರು, ನಿಮ್ಮ ಚಿಕ್ಕಪ್ಪನ ಪರ್ಮಿಷನ್ ತೆಗೆದುಕೊಳ್ಳುತ್ತೇನೆ. ಅದಾದ ನಂತರ ನಾನು ಕಾಲೇಜಿಗೆ ಸೇರಿಕೊಳ್ಳುತ್ತೇನೆ ಎಂದರು. ತಪ್ಪು ತಿಳುವಳಿಕೆ ಮತ್ತು ಹೆಚ್ಚುತ್ತಿರುವ ಅನುಮಾನ, ಅದರ ನಂತರ ಈ ಎಲ್ಲ ವಿಷಯಗಳು ನಿರ್ಧಾರವಾದವು. ಪ್ರೀತಮ್ ತನ್ನ ಮನೆಗೆ ಆಗ ಹೊರಟು ಹೋದ. ಸಾಯಂಕಾಲ ಚಿಕ್ಕಪ್ಪನವರಲ್ಲಿ ಕೇಳಿದಾಗ ಚಿಕ್ಕಪ್ಪ ಸಂತೋಷದಿಂದ ಒಪ್ಪಿಕೊಂಡರು. ಚಿಕ್ಕಮ್ಮ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಖುಷಿಯಾದರು. ಮಾರನೇ ದಿನ ಅವರು ಹೇಳಿದರು, ಇಲ್ಲಿ ಹೇಗೆ ನಿಭಾಯಿಸಬಹುದು? ಕಾಲೇಜಿಗೆ ಹೋಗಿದ್ದರೆ ಅಲ್ಲಿ ಟೀಚರ್ಗಳು ನನಗೆ ಕಲಿಸುತ್ತಿದ್ದರು. ಏನಾದರೂ ಅರ್ಥವಾಗದಿದ್ದರೆ ಅವರ ಬಳಿ ಕೇಳಬಹುದಾಗಿತ್ತು. ಅವರ ಮಾತು ಕೇಳಿ ನಾನು ಮತ್ತು ನನ್ನ ಸ್ನೇಹಿತ ಚಿಂತೆಯಲ್ಲಿ ಬಿದ್ದೆವು. ಆಗ ನಾನು, ಚಿಕ್ಕಮ್ಮ, ನೀವು ಕರೆಸ್ಪಾಂಡೆನ್ಸ್ ಮೂಲಕವೂ ಮನೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು. ಈ ರೀತಿಯ ಕಾಲೇಜುಗಳು ತುಂಬ ಇದೆ. ನೀವು ಅಲ್ಲಿ ಸೇರಿಕೊಂಡು ಮನೆಯಲ್ಲಿಯೇ ಕುಳಿತು ನಿಮ್ಮ ಓದನ್ನು ಮುಂದುವರಿಸಬಹುದು ಎಂದು ಹೇಳಿದೆ. ಈ ಮಾತನ್ನು ಕೇಳಿ ಚಿಕ್ಕಮ್ಮ ಮತ್ತು ನನ್ನ ಗೆಳೆಯ ಖುಷಿಪಟ್ಟರು. ಅವರು ಈ ಯೋಚನೆ ತುಂಬ ಚೆನ್ನಾಗಿದೆ ಎಂದು ಹೇಳಿದರು. ತಕ್ಷಣವೇ ನಾವು ಚಿಕ್ಕಮ್ಮನಿಗಾಗಿ ಒಂದು ಒಳ್ಳೆಯ ಕಾಲೇಜನ್ನು ಹುಡುಕಲು ಶುರು ಮಾಡಿದೆವು. ನಂತರ ಒಂದು ಒಳ್ಳೆಯ ಕಾಲೇಜಿನಲ್ಲಿ ನಾನು ನನ್ನ ಗೆಳೆಯ ಚಿಕ್ಕಮ್ಮನ ಅಡ್ಮಿಷನ್ ಮಾಡಿಸಿದೆವು. ಮತ್ತೆ ಚಿಕ್ಕಮ್ಮ
ಆದರೆ ಇಲ್ಲಿ ಮನೆಯಲ್ಲಿ ಕುಳಿತು ನಾನು ಹೇಗೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವುದು ಎಂದು ಕೇಳಿದರು. ಆಗ ನಾನು, ಅಯ್ಯೋ ಚಿಕ್ಕಮ್ಮ, ಇಷ್ಟೇ ತಾನೇ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಓದಿಗೆ ನಾನು ಎಲ್ಲ ರೀತಿಯ ಸಹಾಯ ಮಾಡುತ್ತೇನೆ. ನಿಮಗೆ ಯಾವಾಗ ಏನು ಅರ್ಥವಾಗದಿದ್ದರೂ ನೀವು ಯಾವುದೇ ಸಮಯದಲ್ಲೂ ನನ್ನ ಕೇಳಬಹುದು ಎಂದು ಹೇಳಿದೆ. ಈ ಮಾತು ಕೇಳಿ ಚಿಕ್ಕಮ್ಮ ಖುಷಿಯಾದರು. ನಂತರ ಚಿಕ್ಕಮ್ಮ ಒಂದು ಕಾಲೇಜಿಗೆ ಅಡ್ಮಿಷನ್ ಪಡೆದುಕೊಂಡರು ಮತ್ತು ಮನೆಯಲ್ಲಿ ಕುಳಿತು ತಮ್ಮ ಓದನ್ನು ಪ್ರಾರಂಭಿಸಿದರು. ಈಗ ಆಗಾಗ್ಗೆ ನಾನು ಚಿಕ್ಕಮ್ಮನ ಓದಿಗೆ ಸಹಾಯ ಮಾಡುತ್ತಿದ್ದೆ ಮತ್ತು ನನ್ನ ಗೆಳೆಯ ಪ್ರೀತಮ್ ಕೂಡ ಸಹಾಯ ಮಾಡುತ್ತಿದ್ದ. ನಾವಿಬ್ಬರು ಕೆಲವೊಮ್ಮೆ ಹೊರಗೆ ಸುತ್ತಾಡಲು ಹೋಗುತ್ತಿದ್ದೆವು, ಕೆಲವೊಮ್ಮೆ ಊಟಕ್ಕೂ ಹೋಗುತ್ತಿದ್ದೆವು. ಹೀಗೆ ಶಾಪಿಂಗ್ ಮಾಲ್ ಎಲ್ಲ ಕಡೆ ಹೋಗುತ್ತಿದ್ದೆವು. ನಮ್ಮ ನಡುವೆ ಬಹಳ ಉತ್ತಮ ಸ್ನೇಹ ಬೆಳೆದಿತ್ತು. ಒಂದು ರಾತ್ರಿ ಚಿಕ್ಕಮ್ಮ ದಿಢೀರನೆ ನನಗೆ ಫೋನ್ ಮಾಡಿ ತಮ್ಮ ರೂಮಿಗೆ ಕರೆದರು. ನಾನು ಅವರ ರೂಮಿಗೆ ತಲುಪಿದಾಗ ಅವರು, ನನ್ನ ಬೆನ್ನಿನಲ್ಲಿ ಬಹಳ ನೋವು ಇದೆ ಮತ್ತು ವೈದ್ಯರು ಈ ಎಣ್ಣೆಯನ್ನು ಕೊಟ್ಟಿದ್ದಾರೆ, ಇದರಿಂದ ನನ್ನ ಮಸಾಜ್ ಮಾಡಬೇಕು ಎಂದು ಹೇಳಿದರು. ಚಿಕ್ಕಪ್ಪ ಇದ್ದಾಗ ಅವರು ಚೆನ್ನಾಗಿ ಮಸಾಜ್ ಮಾಡ್ತಿದ್ರು, ಆದರೆ ಈಗ ಅವರು ಇಲ್ಲಿಲ್ಲ ಮತ್ತು ನನ್ನ ಕೈ ನನ್ನ ಬೆನ್ನಿಗೆ ಎಟಕುವುದಿಲ್ಲ. ಆದ್ದರಿಂದ ನೀನು ನನಗೆ ಸಹಾಯ ಮಾಡು ಎಂದರು. ನಾನು ತಕ್ಷಣ ಅವರ ಕೈಯಿಂದ ಎಣ್ಣೆ ತೆಗೆದುಕೊಂಡು ಅವರಿಗೆ ಮಸಾಜ್ ಮಾಡಲು ಪ್ರಾರಂಭಿಸಿದೆ. ಆದರೆ ಏನೋ ಗೊತ್ತಿಲ್ಲ, ನಾನು ಅವರಿಗೆ ಮಸಾಜ್ ಮಾಡುತ್ತಿದ್ದಾಗ ಅವರು ತಮ್ಮ ಕಣ್ಣುಗಳಿಂದ ವಿಚಿತ್ರವಾಗಿ ನನ್ನತ್ತ ನೋಡುತ್ತಿದ್ದರು. ಆದ್ದರಿಂದ ನಾನು ಅವರ ಮಸಾಜ್ ಬೇಗ ಮುಗಿಸಿ ಒಂದು ನೆಪ ಹೇಳಿದೆ. ನನಗೆ ತುಂಬ ನಿದ್ದೆ ಬರುತ್ತಿದೆ, ನಾನು ಮಲಗಲು ಹೋಗುತ್ತಿದ್ದೇನೆ ಎಂದು ಹೇಳಿ ನಾನು ತಕ್ಷಣ ಅಲ್ಲಿಂದ ಹೊರಟು ಹೋದೆ. ಈಗ ಚಿಕ್ಕಮ್ಮನವರು ನನ್ನಿಂದ ತಮ್ಮ ಎಲ್ಲ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಅವರು ಎಲ್ಲಾದರೂ ಹೋಗಬೇಕಿದ್ದಾಗ ಅವರ ಕತ್ತಿನ ಸರ ಅಥವಾ ನೆಕ್ಲೆಸನ್ನು ನನ್ನಿಂದಲೇ ಕಟ್ಟಿಸಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ತಮ್ಮ ಸೀರೆಯನ್ನು ಸಹ ಸರಿ ಮಾಡಿಸಿಕೊಳ್ಳುತ್ತಿದ್ದರು. ಇವುಗಳಲ್ಲಿ ಯಾವುದೇ ತಪ್ಪು ಇರಲಿಲ್ಲ, ಯಾಕೆಂದರೆ ಅವರು ನನ್ನ ತಾಯಿಯ ಸಮಾನರಾಗಿದ್ದರು ಮತ್ತು ಚಿಕ್ಕಪ್ಪ ಇಲ್ಲಿ ಇದ್ದಿದ್ದರೆ ಅವರಿಗೆ ಈ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಿದ್ದರು. ಆದರೆ ಅವರು ನನ್ನಿಂದ ಏನು ಕೆಲಸ ಮಾಡಿಸುತ್ತಿದ್ದರೋ ಆ ಸಮಯದಲ್ಲಿ ಅವರು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದರು ಮತ್ತು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಇದರಿಂದ ನನಗೆ ಬಹಳ ಗಾಬರಿಯಾಗುತ್ತಿತ್ತು ಮತ್ತು ಅವರ ಬಗ್ಗೆ ನನಗೆ ಅನುಮಾನ ಶುರುವಾಯಿತು. ಬಹುಶಃ ಚಿಕ್ಕಮ್ಮನವರ ಮನಸ್ಸಿನಲ್ಲಿ ಏನೋ ಬೇರೆ ನಡೆಯುತ್ತಿದೆ ಎಂದು ಈ ಕಾರಣದಿಂದ ನಾನು ಅವರಿಂದ ದೂರವಿರಲು ಪ್ರಾರಂಭಿಸಿದೆ ಮತ್ತು ಬಹಳ ಕಡಿಮೆ ಮಾತನಾಡಲು ಅಭ್ಯಾಸ ಮಾಡಿಕೊಂಡೆ. ಅವರು ಆಗಾಗ ನನ್ನನ್ನು ಚಿಕ್ಕಮ್ಮ ಎಂದು ಕರೆಯಬೇಡ, ಬದಲಿಗೆ ನನ್ನ ಹೆಸರನ್ನು ಕರೆ ಎಂದು ಹೇಳುತ್ತಿದ್ದರು. ಆದರೆ ನಾನು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಒಂದು ದಿನ ರಾತ್ರಿ ಬಹಳ ಜೋರಾಗಿ ಮಳೆ ಸುರಿಯುತ್ತಿತ್ತು. ಆಗ ನನ್ನ ರೂಮಿನ ಬಾಗಿಲನ್ನು ಜೋರಾಗಿ ತಟ್ಟುತ್ತಿರುವ ಶಬ್ದವಾಯಿತು. ಹೊರಗೆ ಬಿರುಗಾಳಿ ಬೀಸುತ್ತಿತ್ತು. ಚಿಕ್ಕಮ್ಮನವರು ನನ್ನ ರೂಮಿಗೆ ಬಂದು, ನಾನು ಈ ರಾತ್ರಿ ಇಲ್ಲಿಯೇ ಮಲಗುತ್ತೇನೆ ಎಂದರು. ಅವರ ಮಾತು ಕೇಳಿ ನಾನು ಇಡೀ ರಾತ್ರಿ ಯೋಚಿಸಿದೆ, ನಂತರ ಏನಾಗುವುದು ಎಂದು. ನಾನು ಚಿಕ್ಕಮ್ಮನಲ್ಲಿ, ಅಯ್ಯೋ, ನೀವು ಇಷ್ಟು ದೊಡ್ಡವರಾಗಿ ಕೇವಲ ಮಳೆ ಗಾಳಿಗೆ ಹೆದರುತ್ತೀರಾ? ನೀವು ಭಯಪಟ್ಟುಕೊಳ್ಳಬೇಡಿ, ನಾನು ನಿಮ್ಮ ಪಕ್ಕದ ರೂಮಿನಲ್ಲಿಯೇ ಇದ್ದೇನೆ, ನಿಮಗೆ ಏನಾದರೂ ಬೇಕಾದರೆ ನನಗೆ ತಿಳಿಸಿ ಎಂದು ಹೇಳಿದೆ. ಆದರೆ ಚಿಕ್ಕಮ್ಮ ನನ್ನ ಮಾತನ್ನು ಕೇಳಲೇ ಇಲ್ಲ. ತಕ್ಷಣ ಬಂದು ರೂಮಿನ ಒಳಗೆ ನನ್ನ ಹಾಸಿಗೆ ಮೇಲೆ ಮಲಗಿದರು. ನಾನು ದಿಟ್ಟಿಸುತ್ತಾ ಅವರನ್ನು ನೋಡುತ್ತಿದ್ದೆ. ನಂತರ ಅವರು, ದಿಲೀಪ್, ನೀನೇಕೆ ಇನ್ನೂ ಅಲ್ಲೇ ನಿಂತಿದ್ದೀಯಾ? ನೀನು ಕೂಡ ಇಲ್ಲಿ ಮಲಗು ಎಂದರು. ಅವರ ಈ ಮಾತು ಕೇಳಿ ನನಗೆ ಅಸಹ್ಯ ಎನಿಸಿತು. ಅಂತಹ ಗೊಂದಲಮಯ ಪರಿಸ್ಥಿತಿ ಈಗ ನಿರ್ಮಾಣವಾಗಿತ್ತು. ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಆದ್ದರಿಂದ ನಾನು ಚಿಕ್ಕಮ್ಮನಿಗೆ ಹೇಳಿದೆ, ಈಗ ನನಗೆ ನಿದ್ದೆಯಿಂದ ಎಚ್ಚರವಾಗಿದೆ, ಆದ್ದರಿಂದ ಈಗ ನಿದ್ದೆ ನನಗೆ ಬರುವುದಿಲ್ಲ, ಸ್ವಲ್ಪ ಹೊತ್ತು ಕೂತು ಓದಿಕೊಳ್ಳುತ್ತೇನೆ ಎಂದು ಒಂದು ನೆಪ ಹೇಳಿ ಪುಸ್ತಕ ತೆಗೆದು ಓದಲು ಪ್ರಾರಂಭಿಸಿದೆ. ಆದರೆ ಚಿಕ್ಕಮ್ಮ ಯಾವಾಗ ಗಾಢ ನಿದ್ರೆಗೆ ಜಾರುತ್ತಾರೋ ಎಂದು ಕಾಯುತ್ತಿದ್ದೆ. ಅವರು ನಿದ್ರಿಸಿದ್ದಾರೆ ಎಂದು ಗೊತ್ತಾದಾಗ ನಾನು ನಿಧಾನವಾಗಿ ಎದ್ದು ಹೋಗಿ ಸೋಫಾದಲ್ಲಿ ಮಲಗಿದೆ. ಬೆಳಗ್ಗೆ ಎದ್ದಾಗ ಚಿಕ್ಕಮ್ಮ ನನ್ನನ್ನು ನೋಡಿ, ಯಾಕೆ ನೀನು ಸೋಫಾದಲ್ಲಿ ಮಲಗಿದ್ದೀಯಾ? ನನ್ನಿಂದಾಗಿ ಏಕೆ ಇಷ್ಟು ಚಿಂತೆಗೊಳಗಾಗಿದ್ದೀಯಾ? ನೀನು ಸರಿಯಾಗಿ ನಿದ್ರಿಸಲು ಇಲ್ಲವಲ್ಲ ಎಂದು ಕೇಳಿದರು. ಆಗ ನಾನು, ಹಾಗೆಲ್ಲ ಏನೂ ಇಲ್ಲ ಎಂದು ಹೇಳಿದೆ. ಆ ಬಳಿಕ ನಾನು ಚಿಕ್ಕಮ್ಮನೊಂದಿಗೆ ಮಾತನಾಡುವುದನ್ನು ತೀರಾ ಕಡಿಮೆ ಮಾಡಿದೆ. ಹೆಚ್ಚಾಗಿ ನಾನು ನನ್ನ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಂಡೆ. ಇದರಿಂದ ಅವರು, ಏನಾಯಿತು ದಿಲೀಪ್, ಈಗ ನೀನು ಮೊದಲಿನಂತೆ ಇಲ್ಲ, ನನ್ನೊಂದಿಗೆ ಜಾಸ್ತಿ ಮಾತನಾಡುವುದಿಲ್ಲ ಮತ್ತು ನನ್ನ ಜೊತೆಯಲ್ಲಿ ಎಲ್ಲಿಗೂ ಬರುತ್ತಿಲ್ಲ ಎಂದು ಕೇಳತೊಡಗಿದರು. ನಾನು ನಿಜ ಹೇಳಬೇಕಂದ್ರೆ ನನ್ನ ಪರೀಕ್ಷೆಗಳು ಹತ್ತಿರ ಬರುತ್ತಿವೆ ಮತ್ತು ನಾನು ಓದಬೇಕು. ಹಾಗಾಗಿ ನನಗೆ ಈಗ ನಿಮಗೆ ಸಮಯ ಕೊಡಲು ಆಗುವುದಿಲ್ಲ. ದಯವಿಟ್ಟು ಕ್ಷಮಿಸಿ ಚಿಕ್ಕಮ್ಮ ಎಂದು ಹೇಳಿದೆ. ಹೀಗೆ ಹೇಳಿ ನಾನು ನನ್ನ ರೂಮಿಗೆ ಬಂದು ಬಾಗಿಲು ಮುಚ್ಚಿಕೊಂಡೆ ಮತ್ತು ಚಿಕ್ಕಪ್ಪ ಅವರ ಕೆಲಸ ಮುಗಿಸಿಕೊಂಡು ಬೇಗ ಇಲ್ಲಿಗೆ ಬರಲಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ. ಆದರೆ ಅದೇ ರಾತ್ರಿ ಮತ್ತೊಮ್ಮೆ ಚಿಕ್ಕಮ್ಮ ಅವರ ರೂಮಿಗೆ ಕರೆದರು ಮತ್ತು ನನ್ನ ಬೆನ್ನಿನ ಮಸಾಜ್ ಮಾಡು ಎಂದು ಹೇಳಿದರು. ನಾನು ಅವರ ಮಸಾಜ್ ಮಾಡಲು ಪ್ರಾರಂಭಿಸಿದ ಸ್ವಲ್ಪ ಹೊತ್ತಿನ ನಂತರ ಚಿಕ್ಕಮ್ಮ ಇದ್ದಕ್ಕಿದ್ದಂತೆ ಎದ್ದು ಕುಳಿತರು. ನಂತರ, ನೀನು ನನಗೆ ನಿನ್ನ ಆಸಕ್ತಿಗಳ ಬಗ್ಗೆ ಇನ್ನೂ ಸರಿಯಾಗಿ ಹೇಳಿಲ್ಲ ಎಂದರು. ಆಗ ನಾನು, ಹೇಳಬೇಕಂದ್ರೆ ಚಿಕ್ಕಮ್ಮ, ನನಗೆ ಹೊರಗಿನ ಚಟುವಟಿಕೆಗಳು ಇಷ್ಟ. ಜರ್ನಿ ಮಾಡುವುದು, ಈಜುವುದು ಮತ್ತು ಕುದುರೆ ಓಡಿಸುವುದು ಇವೆಲ್ಲ ಇಷ್ಟ ಎಂದು ಹೇಳಿದೆ. ಅವರು ನನ್ನನ್ನು ಈ ಪ್ರಶ್ನೆ ಕೇಳಿದ್ದರಿಂದ ನಾನು ಕೂಡ ಅವರಲ್ಲಿ ಕೇಳಿದೆ, ಮತ್ತು ನಿಮಗೆ ಏನು ಇಷ್ಟ ಎಂದು. ಆಗ ಅವರು,
ನಾನು ಹೇಳಿದಷ್ಟುಗಳನ್ನು ಅವರ ಇಷ್ಟ ಎಂದು ಹೇಳಿದರು ಮತ್ತು ಅದರಲ್ಲೂ ನನಗೆ ಕಪ್ಪು ಕುದುರೆ ಸವಾರಿ ಮಾಡುವುದೆಂದರೆ ತುಂಬ ಇಷ್ಟ ಎಂದು ಹೇಳಿದರು. ಅವರು ಆ ಮಾತನ್ನು ಹೇಳುತ್ತಿರುವಾಗ ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ನಗುವಿತ್ತು. ಅದನ್ನು ನೋಡಿ ನನಗೆ ಭಯ ಉಂಟಾಯಿತು. ಮೈಯೆಲ್ಲ ಬೆವರುತ್ತಿತ್ತು. ನನಗೂ ಅವರಿಗೂ ನಡುವೆ ಒಂದು ವಿಚಿತ್ರವಾದ ಮೌನ ಸೃಷ್ಟಿಯಾಯಿತು. ಅವರು ನನಗೆ ಏನೋ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದರು. ಅದನ್ನು ನಾನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೆ ಮತ್ತು ಆಗಲೇ ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳಲಾರದೆ ಅವರ ಮೇಲೆ ಜೋರಾಗಿ ಕೂಗಿದೆ, ನೀವು ನನ್ನೊಂದಿಗೆ ಇಂತಹ ಮಾತುಗಳನ್ನು ಏಕೆ ಹೇಳುತ್ತಿದ್ದೀರಿ? ನಾನು ಹೀಗೆ ಹೇಳಿದ ಕೂಡಲೇ ಚಿಕ್ಕಮ್ಮನವರು ಸ್ವಲ್ಪ ಭಯಗೊಂಡರು. ದಿಲೀಪ್, ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಎಂದು ಹೇಳಿದರು. ಆಗ ನನಗೆ ಅನಿಸುತ್ತಿಲ್ಲ, ನಾನು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳಿದೆ. ಹೀಗೆ ಹೇಳಿ ತಕ್ಷಣ ನಾನು ಅವರ ರೂಮಿನಿಂದ ಹೊರಗೆ ಬಂದೆ. ನನಗೆ ಬಹಳ ಕೋಪ ಬರುತ್ತಿತ್ತು. ಚಿಕ್ಕಮ್ಮನವರು ನನ್ನೊಂದಿಗೆ ಇಂತಹ ಮಾತುಗಳನ್ನು ಏಕೆ ಹೇಳಿದರು ಮತ್ತು ಏಕೆ ಇಂತಹ ಸೂಚನೆಗಳನ್ನು ನೀಡಿದರು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಅಂದಿನಿಂದ ನಾನು ಚಿಕ್ಕಮ್ಮನವರೊಂದಿಗೆ ಮಾತನಾಡುವುದನ್ನು ಪೂರ್ತಿಯಾಗಿ ನಿಲ್ಲಿಸಿಬಿಟ್ಟೆ. ಆದರೂ ಅವರು ನನ್ನ ಸಮಾಧಾನಪಡಿಸಲು ಬಹಳ ಪ್ರಯತ್ನ ಪಡುತ್ತಿದ್ದರು ಮತ್ತು ನನಗೆ ಪದೇ ಪದೇ ಇದುವರೆಗಿನ ವಿಷಯಗಳನ್ನು ವಿವರಿಸಲು ಪ್ರಯತ್ನಿಸಿದರು. ಆದರೆ ನಾನು ಒಪ್ಪಿಕೊಂಡಂತೆ ನಟಿಸಿದೆ ಮತ್ತು ಅವರಿಗೆ ಕ್ಷಮೆಯನ್ನು ನೀಡಿದೆ. ಒಂದು ದಿನ ಕಾಲೇಜಿನಲ್ಲಿ ದಿಢೀರನೆ ನನಗೆ ಸ್ವಲ್ಪ ಅಸ್ವಸ್ಥತೆ ಕಾಣಿಸಿತು. ಆಗ ನಾನು ಬೇಗ ಮನೆಗೆ ಬಂದೆ. ಅಲ್ಲಿ ಚಿಕ್ಕಮ್ಮನವರ ರೂಮಿನಿಂದ ನನ್ನ ಸ್ನೇಹಿತ ಪ್ರೀತಮ್ ನಗುವ ಶಬ್ದ ಕೇಳಿ ಬರುತ್ತಿತ್ತು. ಆದರೆ ಇಂದು ಪ್ರೀತಮ್ ತನ್ನ ತಾಯಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ, ಅವರಿಗೆ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿದ್ದ. ಆದರೆ ಇವನು ಇಲ್ಲಿ ಒಂಟಿಯಾಗಿ ಚಿಕ್ಕಮ್ಮನವರೊಂದಿಗೆ ಏನು ಮಾಡುತ್ತಿದ್ದಾನೆ? ನನಗೆ ಚಿಕ್ಕಮ್ಮನವರ ಬಗ್ಗೆ ಮೊದಲೇ ಅನುಮಾನವಿತ್ತು. ಆದರೆ ನನ್ನ ಸ್ನೇಹಿತ ಪ್ರೀತಮ್ ಕೂಡ ನನ್ನೊಂದಿಗೆ ಸುಳ್ಳು ಹೇಳಿ ಇಲ್ಲಿಗೆ ಬರುತ್ತಿದ್ದಾನೆ ಎನ್ನುವುದು ನನಗೆ ಊಹಿಸಲು ಸಾಧ್ಯವಾಗಲಿಲ್ಲ. ನಾನು ಸುಮ್ಮನೆ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಅವರಿಬ್ಬರು ನನ್ನನ್ನೇ ಹಾಸ್ಯ ಮಾಡುತ್ತಿದ್ದರು. ಚಿಕ್ಕಮ್ಮ ಹೇಳುತ್ತಿದ್ದರು, ನಿನ್ನ ಸ್ನೇಹಿತ ದಿಲೀಪ ನಂಬರ್ 1 ಹೆದರು ಪುಕ್ಲ. ನಾನು ಅವನಿಗೆ ಎಷ್ಟು ಬಾರಿ ಸುಳುವು ನೀಡಿದೆ. ಆದರೆ ನನಗೆ ಅನಿಸುತ್ತಿದೆ ಅವನಲ್ಲಿ ಗಂಡುತನದ ಲಕ್ಷಣಗಳೇ ಇಲ್ಲ ಎಂದು. ಆದ್ದರಿಂದ ಅವನು ಯಾವಾಗಲೂ ನನ್ನಿಂದ ದೂರ ಓಡುತ್ತಾನೆ. ಆದರೆ ನಿಜ ಹೇಳಬೇಕೆಂದರೆ ನನಗೆ ನಿನ್ನಲ್ಲಿ ನಿಜವಾದ ಗಂಡಸ್ತನದ ಲಕ್ಷಣಗಳು ಕಾಣಿಸುತ್ತವೆ ಎಂದರು. ಈ ಮಾತುಗಳನ್ನು ಕೇಳಿ ಪ್ರೀತಮ್ ಬಹಳ ಖುಷಿಪಟ್ಟ ಮತ್ತು ಹೇಳಿದ, ಆ ದಿಲೀಪನನ್ನು ಬಿಡಿ, ಅವನು ಬಹಳ ಹೆದರಿಕೆ ಸ್ವಭಾವದವನು, ನನ್ನೊಂದಿಗೆ ಸಂತೋಷವಾಗಿ ಇರಿ ಎಂದರು. ಆ ನಂತರ ಅವರಿಬ್ಬರು ಏನು ಮಾಡಿದರು ಎಂಬುದನ್ನು ನಾನು ನೋಡಿದಾಗ ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು. ಯಾರದೋ ಅಧಿಕಾರ ಇರಬೇಕಾದ ಜಾಗದಲ್ಲಿ ಈಗ ಅದು ಪ್ರೀತಮ್ಗೆ ಸಿಗುತ್ತಿತ್ತು. ಇದನ್ನೆಲ್ಲ ನೋಡಲಾರದೆ ನಾನು ತಕ್ಷಣ ಅಲ್ಲಿಂದ ಹೊರಟು ಒಂದು ಪಾರ್ಕಿಗೆ ಹೋಗಿ ಕುಳಿತುಕೊಂಡೆ. ನನ್ನ ಕಣ್ಣ ಮುಂದೆ ಇನ್ನೂ ಆ ಅಸಹ್ಯ ದೃಶ್ಯವೇ ಕಾಣುತ್ತಿತ್ತು ಮತ್ತು ನನಗೆ ಪದೇ ಪದೇ ಕೋಪ ಬರುತ್ತಿತ್ತು. ನಾನು ನಿರ್ಧಾರ ಮಾಡಿದೆ, ಈಗ ನಾನು ಚಿಕ್ಕಮ್ಮನ ಅವರ ಮುಖದಿಂದ ಈ ಮುಖವಾಡವನ್ನು ತೆಗೆಯಲೇಬೇಕು. ಅವರು ನನ್ನ ಚಿಕ್ಕಪ್ಪನವರಿಗೆ ಮೋಸ ಮಾಡುತ್ತಿದ್ದಾರೆ ಮತ್ತು ನಾನು ಇದನ್ನು ಯಾವುದೇ ಕಾರಣಕ್ಕೂ ನಡೆಯಲು ಬಿಡಲಾರೆ ಎಂದು ತಕ್ಷಣ ನಾನು ಚಿಕ್ಕಪ್ಪನಿಗೆ ಫೋನ್ ಮಾಡಿ ಚಿಕ್ಕಮ್ಮನ ಪ್ರತಿ ನಡತೆಯ ಬಗ್ಗೆ ಎಲ್ಲವನ್ನ ವಿವರಿಸಿದೆ. ಚಿಕ್ಕಪ್ಪನೂ ಕೂಡ ಕೋಪದಿಂದ ಕೆಂಡಾಮಂಡಲವಾದರು ಮತ್ತು ಅವರು ತಕ್ಷಣ ತಮ್ಮ ಟಿಕೆಟ್ ಬುಕ್ ಮಾಡಿಕೊಂಡು ನನಗೆ ಹೇಳಿದರು ನಾನು 3 ದಿನಗಳ ನಂತರ ಅಲ್ಲಿಗೆ ಬರುತ್ತೇನೆ ಎಂದು. ಅದರಂತೆ ಇಲ್ಲಿ ನಾನು ಕೂಡ 3 ದಿನಗಳ ಕಾಲ ಪೂರ್ತಿ ಮೌನವಾಗಿದ್ದೆ. ಇದರಿಂದ ಚಿಕ್ಕಮ್ಮನವರಿಗೆ ನಾನು ನಿಜವಾದ ಸತ್ಯವನ್ನು ತಿಳಿದುಕೊಂಡಿದ್ದೇನೆ ಎಂಬ ಸುಳಿವೇ ಸಿಗುವುದಿಲ್ಲ. 3 ದಿನಗಳ ನಂತರ ಚಿಕ್ಕಪ್ಪ ಮನೆಗೆ ತಲುಪಿದ ತಕ್ಷಣ ಅವರು ಬಂದು ಚಿಕ್ಕಮ್ಮನವರ ಕೆನ್ನೆಗೆ ಜೋರಾಗಿ ಹೊಡೆದರು. ಚಿಕ್ಕಮ್ಮನಿಗೆ ಏನೂ ಅರ್ಥವಾಗಲಿಲ್ಲ. ಏಕೆ ಇದ್ದಕ್ಕಿದ್ದಂತೆ ಬಂದಿದ್ದೀರಿ ಮತ್ತು ನನ್ನೊಂದಿಗೆ ಏಕೆ ಹೀಗೆ ನಡೆದುಕೊಳ್ಳುತ್ತಿದ್ದೀರಿ ಎಂದರು. ನಿನಗೆ ಎಷ್ಟು ಧೈರ್ಯ ಇದ್ದರೆ ನೀನು ದಿಲೀಪ್ ಫ್ರೆಂಡ್ ಜೊತೆ ಆ ಕೆಲಸವನ್ನು ಏಕೆ ಮಾಡಿದೆ ಎಂದರು. ಚಿಕ್ಕಪ್ಪನವರ ಬಾಯಿಯಿಂದ ಈ ಮಾತು ಕೇಳಿ ಚಿಕ್ಕಮ್ಮನಿಗೆ ಮೂರ್ಛೆ ಹೋದಂತಾಯಿತು. ಅವರು ತೀವ್ರವಾಗಿ ಚಿಕ್ಕಪ್ಪನವರ ಮುಂದೆ ಅಳುತ್ತಾ, ನನ್ನನ್ನು ಕ್ಷಮಿಸಿ, ನಾನು ಏನು ಮಾಡಲಿ, ನನಗೆ ಬೇರೆ ದಾರಿಯೇ ಇರಲಿಲ್ಲ ಎಂದರು. ಆಗ ಚಿಕ್ಕಪ್ಪ, ನಾನು ಹೇಳಿದ್ದೆ ನೀನು ಈ ಕೆಲಸವನ್ನು ದಿಲೀಪ್ ಜೊತೆ ಮಾಡಬೇಕೆಂದು, ಆದರೆ ನೀನು ಏಕೆ ಅವನ ಸ್ನೇಹಿತನೊಂದಿಗೆ ಮಾಡಿದೆ? ನಾನು ನಿನಗೆ ಕೇವಲ ದಿಲೀಪ್ ಜೊತೆ ಮಾತ್ರ ಈ ಕೆಲಸಕ್ಕೆ ಅನುಮತಿ ನೀಡಿದ್ದೆ ಎಂದರು. ಈಗ ಈ ಮಾತು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಯಿತು. ನನಗೆ ಚಿಕ್ಕಪ್ಪನವರ ಮಾತು ಅರ್ಥವಾಗುತ್ತಿರಲಿಲ್ಲ. ಇಲ್ಲಿ ಏನಾಗುತ್ತಿದೆ? ಚಿಕ್ಕಪ್ಪ ನನ್ನ ಬಗ್ಗೆ ಏನು ಮಾತನಾಡುತ್ತಿದ್ದಾರೆ? ಹೌದು, ನೀನು ಬಹಳ ಗರ್ವದಿಂದ ಹೇಳುತ್ತಿದ್ದೆ, ನೀನು ಬಹಳ ಸುಂದರವಾಗಿದ್ದೀಯಾ, ಒಳ್ಳೆಯ ಗಂಡಸರನ್ನು ನಿನ್ನ ಕಡೆ ಸೆಳೆಯಬಲ್ಲೆ ಎಂದು. ಆದರೆ ನೀನು ಈ ಸಾಮಾನ್ಯ ಹುಡುಗನನ್ನು ನಿಯಂತ್ರಿಸಲಾಗಲಿಲ್ಲವೇ ಎಂದು ಹೇಳುತ್ತಿದ್ದರು. ಆಗ ಚಿಕ್ಕಮ್ಮ, ನಾನು ಎಷ್ಟೋ ಪ್ರಯತ್ನಪಟ್ಟೆ, ಎಷ್ಟೋ ಬಾರಿ ನಾನು ಇಂತಹ ಕೆಲಸಗಳನ್ನು ಮಾಡಿದೆ. ಅವನು ತನ್ನ ಮಿತಿಯನ್ನು ದಾಟಿ ಬರಲೇ ಇಲ್ಲ. ಆದರೆ ಇವನು ಎಂಥ ಹುಡುಗ ಎಂದರೆ ಅವನು ನನ್ನ ಹತ್ತಿರ ಬರುವ ಮೊದಲು ನನ್ನಿಂದ ದೂರವೇ ಇರುತ್ತಿದ್ದ. ಯಾವ ತಾಯಿ ಹೆತ್ತ ಮಗನೋ ಅವನು. ಅವನ ಮರ್ಯಾದೆಯ ಬಗ್ಗೆ ನಿಯತ್ತಿನಿಂದ ಇದ್ದಾನೆ. ನಾನು ಅವನಿಗೆ ಹಲವು ಬಾರಿ ಹೇಳಲು ಪ್ರಯತ್ನಿಸಿದೆ, ಆದರೆ ಅವನು ಏನನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧನಾಗಿರಲಿಲ್ಲ. ಆದ್ದರಿಂದ ಅವನು ನನಗೆ ಉಪಯೋಗಕ್ಕೆ ಬರದಿದ್ದರೆ ನಾನು ಅವನ ಸ್ನೇಹಿತನಿಂದ ನನ್ನ ಕೆಲಸ ಮಾಡಿಸಿಕೊಳ್ಳುತ್ತೇನೆ ಎಂದು ಯೋಚಿಸಿದೆ ಎಂದರು. ಅವರಿಬ್ಬರ ಮಾತು ಕೇಳಿ ನನಗೆ ತುಂಬ ಕೋಪ ಬಂತು.
ಮತ್ತು ನಾನು ಚಿಕ್ಕಪ್ಪನಿಗೆ ನೀವು ಏನು ಮಾತನಾಡುತ್ತಿದ್ದೀರಿ ಎಂದು ಕೇಳಿದೆ. ಇದಕ್ಕೆ ಚಿಕ್ಕಪ್ಪ ನನ್ನತ್ತ ಕೋಪದಿಂದ ನೋಡು, ಈ ಕೆಲಸವನ್ನು ಯಾವುದೇ ಕಾರಣಕ್ಕೂ ನೀನು ಮಾಡಲೇಬೇಕು. ನೀನು ನನ್ನ ಹೆಂಡತಿಗೆ ಒಂದು ಮಗು ಕೊಡಲೇಬೇಕು. ಏಕೆಂದರೆ ಈಗ ಮಗು ಇಲ್ಲದಿದ್ದರೆ ಎಲ್ಲರಿಗೂ ತಿಳಿದು ಬಿಡುತ್ತದೆ ನನ್ನಿಂದ ಮಗು ಕೊಡುವ ಶಕ್ತಿ ಇಲ್ಲ ಎಂದು. ನನ್ನ ಮೊದಲ ಪತ್ನಿ ಕೂಡ ನಾನು ಮಗುವನ್ನು ಕೊಡಲಾಗದೆ ನನ್ನ ಬಿಟ್ಟು ಹೋದಳು. ಆದರೆ ಈಗ ನಾನು ನನ್ನ ಎರಡನೇ ಪತ್ನಿಯನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಮತ್ತು ಸಮಾಜದಲ್ಲಿ ಈ ವಿಷಯದ ಗೌರವವನ್ನು ಉಳಿಸಿಕೊಳ್ಳಲು ಬಯಸುತ್ತೇನೆ. ನಾನು ಕೂಡ ಮಗುವನ್ನು ಹೆತ್ತವನು, ನಾನು ನಪುಂಸಕನಲ್ಲ ಎಂದು. ಯಾಕಂದರೆ ನನ್ನ ಮೊದಲನೇ ಹೆಂಡತಿ ವಿಚ್ಛೇದನ ಕೊಡುವಾಗ ನನ್ನನ್ನು ಈ ವಿಷಯದಲ್ಲಿ ಬಹಳ ಅವಮಾನಿಸಿದ್ದಳು. ಆದ್ದರಿಂದ ಎಲ್ಲರೂ ನನ್ನ ಅನುಮಾನದಿಂದ ನೋಡಲಾರಂಭಿಸಿದರು. ಎಲ್ಲರೂ ನನ್ನ ಮೇಲೆ ಬೆರಳು ತೋರಿಸುತ್ತಿದ್ದರು ಮತ್ತು ನನ್ನನ್ನು ಎಲ್ಲರೂ ನಪುಂಸಕ ಎಂದು ಕರೆಯುವುದನ್ನು ನಾನು ಸಹಿಸಲಾಗುವುದಿಲ್ಲ. ಆದ್ದರಿಂದ ನಾನು ಎರಡನೇ ಮದುವೆಯನ್ನು ಮಾಡಿಕೊಂಡೆ ಮತ್ತು ಇದೇ ವಿಷಯಕ್ಕೆ ನಾನು ದುಬೈಗೆ ಕೆಲಸಕ್ಕೆ ಬಂದೆ. ಇದರಿಂದ ಬೇರೆಯವರ ಮನಸ್ಸಿನಲ್ಲಿರುವ ಈ ಅನುಮಾನದ ಹುಳವನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು ಎಂದು. ಈಗ ನನ್ನ ಮೇಲಿರುವ ಈ ಕಳಂಕವನ್ನು ನೀನು ಅಳಿಸಲೇಬೇಕು. ಇಲ್ಲವಾದರೆ ನನ್ನ ಗೌರವ ಮಣ್ಣು ಪಾಲಾಗುತ್ತದೆ ಮತ್ತು ಎಲ್ಲರಿಗೂ ತಿಳಿದುಬಿಡುತ್ತದೆ ಮತ್ತು ಎಲ್ಲರೂ ನನ್ನನ್ನು ಇವನಿಗೆ ಗಂಡಸ್ತನ ಇಲ್ಲ ಎಂದು ಬೇರೆ ರೀತಿಯಿಂದಲೇ ನೋಡುತ್ತಾರೆ. ಆಗ ನಾನು ಈ ಪ್ರಪಂಚದಲ್ಲಿ ಬದುಕಲು ಸಾಧ್ಯವಿಲ್ಲ. ಈ ಎಲ್ಲ ವಿಷಯದ ಬಗ್ಗೆ ಸಮಾಜದ ಜನರಲ್ಲಿ ಬಾಯಿ ಮುಚ್ಚಿಸಬೇಕು ಎನ್ನುವ ನನ್ನ ಈ ಉದ್ದೇಶದಿಂದಾಗಿ ನಾನು ನಿನ್ನನ್ನು ಇಲ್ಲಿಗೆ ಬಂದು ಕಾಲೇಜಿನಲ್ಲಿ ಸೇರಿಕೊಳ್ಳಲು ಹೇಳಿದೆ ಮತ್ತು ಅದಕ್ಕಾಗಿ ನಾನು ನಿನ್ನ ಚಿಕ್ಕಮ್ಮನೊಂದಿಗೆ ಒಂಟಿಯಾಗಿ ಬಿಟ್ಟು ಹೋದೆ. ಅವಳು ತನ್ನ ಸೌಂದರ್ಯದಿಂದ ನಿನ್ನನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳಲಿ, ನನ್ನ ವಂಶವನ್ನು ಬೆಳೆಸುವ ಮಗುವನ್ನು ಪಡೆಯಲಿ ಎಂದು. ಏಕೆಂದರೆ ನನ್ನ ವಾರಸುದಾರನು ಇದೇ ಕುಟುಂಬದ ಯಾರಾದರೂ ಒಬ್ಬರಿಂದ ಜನಿಸಬೇಕೆಂದು ನಾನು ಬಯಸಿದ್ದೆ ಮತ್ತು ನನಗೆ ನಿನ್ನಲ್ಲಿ ಉತ್ತಮ ಆಯ್ಕೆ ಕಾಣಿಸಿತು. ಯಾಕಂದರೆ ನಿನಗೂ ಮತ್ತು ನಿನ್ನ ಚಿಕ್ಕಮ್ಮನವರಿಗೂ ಒಂದೇ ವಯಸ್ಸು ಇದೆ. ಆದ್ದರಿಂದ ನಿಮ್ಮಿಬ್ಬರ ನಡುವೆ ಇದು ಬಹಳ ಸುಲಭವಾಗಿ ಆಗುತ್ತದೆ ಎಂದು. ಆದರೆ ನೀನು ಯಾಕೋ ಗೊತ್ತಿಲ್ಲ, ನೀನು ಎಷ್ಟು ನಿಯತ್ತಿನಿಂದ ಕೂಡಲ್ಪಟ್ಟಿದ್ದೀಯಾ ಎಂದರೆ ಜನರು ಹೇಳುತ್ತಾರಲ್ಲ ಶ್ರೀರಾಮಚಂದ್ರ ಎಂದು, ಆ ರೀತಿ ನೀನು ಬದುಕಲು ಹೊರಟಿದ್ದೀಯಾ. ಇವಳ ಸೌಂದರ್ಯಕ್ಕೆ ಎಲ್ಲರೂ ತಕ್ಷಣವೇ ಮರುಳಾಗುತ್ತಾರೆ. ಆದರೆ ನೀನು ಇಲ್ಲಿಯವರೆಗೂ ಕರಗಲಿಲ್ಲ ಎಂದು ಹೇಳುತ್ತಾ ಚಿಕ್ಕಪ್ಪನವರು ನನ್ನ ಮುಂದೆ ಬೇಡಿಕೊಳ್ಳುತ್ತಾ ನನ್ನ ಈ ಕೆಲಸವನ್ನು ಮಾಡಿಕೊಡುವಂತೆ ಕೇಳಿದರು. ಆದರೆ ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ನಿಮ್ಮ ಈ ಕೆಟ್ಟ ಕೆಲಸದಲ್ಲಿ ನಾನು ನಿಮ್ಮೊಂದಿಗೆ ಯಾವುದೇ ರೀತಿಯಲ್ಲೂ ಸಹಕರಿಸುವುದಿಲ್ಲ. ನನ್ನ ಚಿಕ್ಕಮ್ಮ ಅಂದರೆ ನನಗೆ ಅವರು ತಾಯಿ ಇದ್ದ ಹಾಗೆ. ತಾಯಿಯ ಜೊತೆ ಮಲಗು ಎಂದು ಹೇಳುತ್ತಿದ್ದೀರಲ್ಲ, ನೀವು ಒಂದು ಮಗುವಿಗೆ ತಂದೆಯಾಗುವುದಕ್ಕೆ ಅಲ್ಲ, ಭೂಮಿ ಮೇಲೆ ಬದುಕುವುದಕ್ಕೂ ಯೋಗ್ಯತೆ ಇಲ್ಲ. ನೀವು ಸಮಾಜದಲ್ಲಿ ಒಳ್ಳೆಯ ರೀತಿ ಬದುಕಬೇಕೆಂದಿದ್ದರೆ ಅನಾಥ ಮಗುವನ್ನು ದತ್ತು ತೆಗೆದುಕೊಂಡು ನಿಮ್ಮ ಮಗುವಿನಂತೆ ಸಾಕಬಹುದಿತ್ತು. ಆದರೆ ನೀವು ಈ ರೀತಿ ಸ್ವಂತ ಅಣ್ಣನ ಮಗನನ್ನೇ ಕೆಟ್ಟ ದಾರಿಗೆ ಎಳೆಯುತ್ತೀರಾ. ಛೇ, ನಿಮಗೆ ನಾಚಿಕೆ ಆಗೋದಿಲ್ವೇ? ಈ ರೀತಿ ಮನಸ್ಥಿತಿ ಇರುವವರ ಬಳಿ ನಾನು ಇಷ್ಟು ದಿನ ಇದ್ದು ತಪ್ಪು ಮಾಡಿದೆ. ಆದ್ದರಿಂದ ನಾನು ಈಗ ಇಲ್ಲಿಂದ ಹೋಗುತ್ತಿದ್ದೇನೆ ಎಂದು ಹೇಳಿದೆ. ಹೀಗೆ ಹೇಳಿ ನಾನು ನನ್ನ ರೂಮಿನ ಕಡೆಗೆ ನನ್ನ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಹೊರಟಾಗ ದಿಢೀರನೆ ಯಾರೋ ನನ್ನ ತಲೆಗೆ ಜೋರಾಗಿ ಹೊಡೆದರು ಮತ್ತು ನಾನು ಅಲ್ಲಿ ಮೂರ್ಛೆ ಹೋದೆ. ನಾನು ಎಚ್ಚರವಾದಾಗ ನನ್ನ ರೂಮಿನ ಮಂಚದಲ್ಲಿ ನನ್ನನ್ನು ಕಟ್ಟಲಾಗಿತ್ತು ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ನನ್ನ ಮುಂದೆ ನಿಂತಿದ್ದರು. ಚಿಕ್ಕಪ್ಪ ಹೇಳಿದರು, ನೀನು ನನ್ನ ಈ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಡಬೇಕು. ನೀನು ಇದನ್ನು ಸಂತೋಷದಿಂದ ಮಾಡು ಅಥವಾ ಬಲವಂತವಾಗಿಯಾದರೂ ಮಾಡು. ನೀನು ನನ್ನ ಮಾತು ಪ್ರೀತಿಯಿಂದ ಕೇಳಿದ್ದರೆ ನಾನು ನಿನ್ನೊಂದಿಗೆ ಈ ರೀತಿ ನಡೆದುಕೊಳ್ಳುತ್ತಿರಲಿಲ್ಲ. ಆದರೆ ಈಗ ನಾನು ಏನು ಮಾಡಲಿ? ನಾನು ನನ್ನ ಗೌರವವನ್ನು ಉಳಿಸಿಕೊಳ್ಳಬೇಕು ಮತ್ತು ನನ್ನ ವಂಶವನ್ನು ಬೆಳೆಸಲೇಬೇಕು. ಆದ್ದರಿಂದ ಈಗ ನಾನು ಇದನ್ನು ಮಾಡಲೇಬೇಕು ಎಂದರು. ಮತ್ತು ಚಿಕ್ಕಮ್ಮನಿಗೆ ಈ ವಿಷಯದಲ್ಲಿ ಯಾವುದೇ ತಪ್ಪು ನಡೆದರೆ ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ ಎಂದರು. ಮತ್ತು ಚಿಕ್ಕಮ್ಮನಿಗೆ ಹೇಳಿದರು, ನೀನು ಅವನಿಗೆ ಒಂದು ಲೋಟ ಹಾಲು ತಂದುಕೊಡು ಮತ್ತು ನಾನು ನಿನಗೆ ಹೇಳಿದ ಆ ಮಾತ್ರೆಯನ್ನು ಅದರಲ್ಲಿ ಹಾಕು ಎಂದರು. ಹೀಗೆ ಹೇಳಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರು ರೂಮಿನಿಂದ ಹೊರಗೆ ಹೋದರು. ನಾನು ಇಲ್ಲಿ ಆತಂಕದಿಂದ ಒದ್ದಾಡುತ್ತಿದ್ದೆ. ನನಗೆ ಅಳಬೇಕೆನಿಸಿತು. ನನಗೆ ಏನಾಯಿತು? ನನ್ನ ಸ್ವಂತ ಚಿಕ್ಕಪ್ಪ ನನ್ನೊಂದಿಗೆ ಹೀಗೆ ಏಕೆ ಮಾಡುತ್ತಾರೆ? ಕೇವಲ ತಮ್ಮ ಅಹಂ ಮತ್ತು ಸಮಾಜದ ದೃಷ್ಟಿಯಲ್ಲಿ ಮೇಲೇಳಲು ಈ ರೀತಿ ನನ್ನನ್ನು ಬಳಸಿಕೊಳ್ಳಲು ಬಯಸುತ್ತಿದ್ದಾರಲ್ಲ, ಅವರಿಗೆ ಸ್ವಲ್ಪವೂ ನಾಚಿಕೆ ಇಲ್ಲವೇ? ಇದೆಲ್ಲವನ್ನು ಯೋಚಿಸುತ್ತಾ ನಾನು ಜೋರಾಗಿ ಅಳಲು ಪ್ರಾರಂಭಿಸಿದೆ ಮತ್ತು ನನ್ನ ಕೈಕಾಲುಗಳನ್ನು ಅಲ್ಲಾಡಿಸಿ ಹಗ್ಗವನ್ನು ಬಿಡಿಸಲು ಪ್ರಯತ್ನಪಟ್ಟೆ. ಆದರೆ ಹಗ್ಗ ಬಹಳ ಗಟ್ಟಿಯಾಗಿ ಕಟ್ಟಿದ್ದರು, ಬಿಡಿಸಿಕೊಳ್ಳಲು ಸಾಧ್ಯವಾಗದಷ್ಟು. ಆಗ ಇದ್ದಕ್ಕಿದ್ದಂತೆ ನನ್ನ ರೂಮಿನ ಕಿಟಕಿಯಿಂದ ನಾನು ಪ್ರೀತಮ್ನನ್ನ ರೂಮಿಗೆ ಬರುವುದನ್ನು ನೋಡಿದೆ. ಅವನ ನೋಡಿ ನಾನು ಬೆಚ್ಚಿಬಿದ್ದೆ. ಅವನು ನನಗೆ ಸುಮ್ಮನೆ ಇರಲು ಸೂಚನೆ ನೀಡಿದ ಮತ್ತು ನನ್ನ ಕೈಕಾಲುಗಳಿಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿದ. ನಾನು ತಕ್ಷಣ ಅವನನ್ನು ಅಪ್ಪಿಕೊಂಡೆ. ಈ ಕ್ಷಣದವರೆಗೆ ನಾನು ಅವನನ್ನು ದ್ವೇಷಿಸುತ್ತಿದ್ದೆ. ಆದರೆ ಆ ಕ್ಷಣದಲ್ಲಿ ಅವನು ನನ್ನನ್ನು ಒಂದು ದೊಡ್ಡ ಅಪಾಯದಿಂದ ಪಾರು ಮಾಡಿದ್ದ. ನಂತರ ನಾವಿಬ್ಬರು ತಕ್ಷಣ ನಿಧಾನವಾಗಿ ನಡೆದುಕೊಂಡು ಬಾಗಿಲಿನ ಆಚೆ ಓಡಿ ಹೋದೆವು. ಆಗ ಚಿಕ್ಕಪ್ಪ ಚಿಕ್ಕಮ್ಮ ಅಡುಗೆ ಮನೆಯಲ್ಲಿದ್ದರು. ನಾನು ಅವನೊಂದಿಗೆ ಬೈಕ್ ಹತ್ತಿ ಒಂದು ಪಾರ್ಕ್ ಬಳಿ ಹೋಗಿ ತಲುಪಿದೆ. ಆಗ ನನ್ನ ಮನಸ್ಸು ನಿರಾಳವಾದಂತೆ ಅನಿಸಿತು. ಆದರೆ ನಾನು ಆಶ್ಚರ್ಯದಿಂದ ಪ್ರೀತಮ್ ಕಡೆ ನೋಡಿ,
ನೀನು ನಾನು ಕಷ್ಟದಲ್ಲಿದ್ದಾಗ ದಿಢೀರನೆ ಹೇಗೆ ಬಂದೆ ಎಂದು ಕೇಳಿದೆ. ಆಗ ಪ್ರೀತಮ್, ನಾನು ನಿನ್ನ ಚಿಕ್ಕಮ್ಮನನ್ನು ಭೇಟಿ ಮಾಡಲು ಬಂದಿದ್ದೆ. ಆದರೆ ನನಗೆ ಏನು ಗೊತ್ತಿತ್ತು ನಿನ್ನ ಚಿಕ್ಕಪ್ಪನೇ ಮನೆಗೆ ಬಂದಿದ್ದಾರೆ ಎಂದು. ಆದರೆ ನಾನು ಬಾಗಿಲಿಗೆ ತಲುಪಿದ ತಕ್ಷಣ ನಿಮ್ಮಿಬ್ಬರ ಮಾತು ನನ್ನ ಕಿವಿಗೆ ಬಿತ್ತು. ನಾನು ಅಲ್ಲೇ ನಿಂತು ಎಲ್ಲವನ್ನ ಕೇಳಿಸಿಕೊಂಡೆ ಮತ್ತು ತಕ್ಷಣ ನಿನ್ನ ಚಿಕ್ಕಪ್ಪ ನಿನ್ನೊಂದಿಗೆ ಏನು ಮಾಡುತ್ತಿದ್ದಾರೆ ಎಂದು ನಾನು ನೋಡಿದೆ. ನನಗೆ ತಿಳಿದಿದೆ. ನನ್ನ ಸ್ನೇಹಿತ ನೀನು ಒಬ್ಬ ಮಹಾಪುರುಷ ಮತ್ತು ನಿನಗೆ ತಪ್ಪು ಆಗುತ್ತಿರುವುದನ್ನು ನೋಡಿ ನನಗೆ ಸಹಿಸಲಾಗಲಿಲ್ಲ. ನಾನಂತೂ ಕೆಟ್ಟ ದಾರಿ ಹಿಡಿದಿದ್ದೆ, ಆದರೆ ನಿನಗೆ ಕೆಟ್ಟದ್ದನ್ನು ಬಯಸಲ್ಲ. ಅದಕ್ಕಾಗಿ ಅವಕಾಶ ಸಿಕ್ಕ ತಕ್ಷಣ ನಾನು ನಿನ್ನನ್ನು ರೂಮಿನಲ್ಲಿ ಕಿಟಕಿಯಿಂದ ನೋಡಿ ಅವರಿಬ್ಬರು ಅಡಿಗೆ ಮನೆಗೆ ಹೋದ ತಕ್ಷಣ ನಿನ್ನನ್ನು ಪಾರು ಮಾಡಲು ಬಂದೆ ಎಂದು ಹೇಳಿದ. ಆಗ ನಾನು ಪ್ರೀತಮ್ಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸಿದೆ. ಏಕೆಂದರೆ ಇಂದು ಅವನು ಸರಿಯಾದ ಸಮಯಕ್ಕೆ ಬರದಿದ್ದರೆ ನನ್ನ ಜೀವನವೇ ಹಾಳಾಗುತ್ತಿತ್ತು. ನಾನು ತಕ್ಷಣ ಅವನ ಫೋನ್ನಿಂದ ನನ್ನ ತಂದೆಗೆ ಫೋನ್ ಮಾಡಿ ಇಲ್ಲಿ ನಡೆದ ಎಲ್ಲವನ್ನ ಹೇಳಿದೆ. ಅದನ್ನು ಕೇಳಿ ಅವರು ಕೂಡ ದಂಗಾಗಿ ಹೋದರು. ಅವರ ಸ್ವಂತ ತಮ್ಮ ಇಂತಹ ಕೆಟ್ಟ ಕೃತ್ಯ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂದು. ನಾನು ಪ್ರೀತಮ್ನಿಂದ ಸ್ವಲ್ಪ ಹಣ ತೆಗೆದುಕೊಂಡು ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಮನೆಗೆ ಹೊರಟು ಹೋದೆ. ನನ್ನ ಮನೆಯವರಿಗೂ ನನ್ನಂತೆ ಬಹಳ ಕೆಟ್ಟ ಅನುಭವವಾಯಿತು. ಅವರೂ ಕೂಡ ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ನನ್ನ ಸ್ವಂತ ತಮ್ಮ ನನ್ನ ಮಗನನ್ನು ಹೀಗೆ ಬಳಸಿಕೊಳ್ಳಲು ಪ್ರಯತ್ನ ಮಾಡುತ್ತಾನೆ ಅಂತ. ನಂತರ ನನ್ನ ತಂದೆ ಚಿಕ್ಕಪ್ಪನ ಮನೆಗೆ ಹೋಗಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಿದರು ಮತ್ತು ಅವರ ಜೊತೆ ಎಲ್ಲ ಸಂಬಂಧಗಳನ್ನು ಕಳೆದುಕೊಂಡರು. ಇಂತಹ ಕೆಲಸ ಬೇರೆ ಯಾರಾದರೂ ನನ್ನೊಂದಿಗೆ ಮಾಡಿದ್ದರೆ ಆ ವ್ಯಕ್ತಿ ಈಗ ಜೈಲಿನಲ್ಲಿ ಇರುತ್ತಿದ್ದ. ಆದರೆ ಚಿಕ್ಕಪ್ಪ ನನ್ನ ತಂದೆಯ ಸ್ವಂತ ತಮ್ಮ ಆದ್ದರಿಂದ ನಾನು ಅವರನ್ನು ಬಿಡುತ್ತಿದ್ದೇನೆ ಎಂದರು. ಅದಾದ ನಂತರ ನನ್ನ ತಂದೆ ಅಲ್ಲಿಂದ ನನ್ನ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಊರಿಗೆ ಮರಳಿದರು ಮತ್ತು ಅಲ್ಲಿ ನಾನು ಇನ್ನೊಂದು ಕಾಲೇಜಿಗೆ ಸೇರಿಕೊಂಡೆ. ನನ್ನ ಮೇಲೆ ಏನು ನಡೆಯಿತು ಅದರಿಂದ ನನಗೆ ಬಹಳ ಆಘಾತವಾಯಿತು. ನಾನು ಕನಸಿನಲ್ಲಿ ಯೋಚಿಸಿರಲಿಲ್ಲ ನನ್ನೊಂದಿಗೆ ನನ್ನ ಜೀವನದಲ್ಲಿ ಹೀಗೆ ಆಗಬಹುದು ಎಂದು. ಜನರು ತಮ್ಮ ಲಾಭಕ್ಕಾಗಿ ಸಂಬಂಧಗಳನ್ನು ಏಕೆ ಕಳೆದುಕೊಳ್ಳುತ್ತಾರೆ? ಸ್ನೇಹಿತರೆ, ಕೆಲವೊಮ್ಮೆ ನಮ್ಮವರೇ ನಮಗೆ ಇಂತಹ ಮೋಸ ಮಾಡುತ್ತಾರೆ. ಅದನ್ನು ನಂಬಲು ನಮಗೆ ಸ್ವಲ್ಪ ಕಷ್ಟವಾಗುತ್ತದೆ. ಆದರೆ ಮನುಷ್ಯ ತನ್ನ ಸ್ವಾರ್ಥದಲ್ಲಿ ಎಷ್ಟು ಅಂಧನಾಗುತ್ತಾನೆ ಎಂದರೆ ಎಲ್ಲ ಮಿತಿಯನ್ನು ಮೀರಿಬಿಡುತ್ತಾನೆ. ಇದು ಇಂದಿನ ಕಾಲದಲ್ಲಿ ಸಂಪೂರ್ಣವಾಗಿ ಅಸಾಧ್ಯವಲ್ಲ. ಏಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲರಲ್ಲೂ ಅತಿಯಾದ ಸ್ವಾರ್ಥ ತುಂಬಿದೆ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಇತರರನ್ನು ಬಳಸಿಕೊಳ್ಳಲು ಬಯಸುತ್ತಾರೆ. ಇದರಲ್ಲಿ ಅವರ ಯಾವ ಭಾವನೆಗಳ ಬಗ್ಗೆ ಯೋಚಿಸುವುದಿಲ್ಲ ಮತ್ತು ಯಾರ ಕಾಳಜಿಯನ್ನು ವಹಿಸುವುದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ ಗಮನಹರಿಸಬೇಕು ಮತ್ತು ಯಾರನ್ನು ಕುರುಡಾಗಿ ನಂಬಬಾರದು. ಸ್ನೇಹಿತರೆ, ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಿರುವುದಿಲ್ಲ. ದಿಲೀಪ್ನಂತಹ ಒಳ್ಳೆಯ ಹುಡುಗರು ಇರುತ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.